ಬರ್ತಾ ಬರ್ತಾ ನಮ್ ಫ್ಯಾಮಿಲಿಲಿ ಯಾರು ಕೇರೆ ಮಾಡ್ತಾ ಇಲ್ಲ ನನಗೆ. ಬೇವರ್ಸಿ ಆಗ್ಬಿಟ್ಟಿದೀನಿ. ಪೂರ್ಣಿ, ಪೂರ್ಣಿ, ಅಬ್ಬಬ್ಬಬ್ಬಬ್ಬಾ, ಯಾಕೆ ಹಂಗ್ ಬಡ್ಕೋತೀರಾ? ಮೊಟ್ಟೆ ಇಡ ಕೋಳಿತಾ ಇಲ್ಲ ಇದ್ದೀನಲ್ಲ. ಬಡ್ಕೊಳ್ದೆ ಇನ್ನೇನ್ ತಮ್ಮನ್ನ ಬೇಡ್ಕೋಬೇಕಾಗಿತ್ತಾ? ಅಧಿಕಾರ ಕಣೆ, ಅಧಿಕಾರ. ನಾನು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ವಾ ನಾನ್ ಯಾರೇ? ನಿನ್ನ ಗಂಡ. ಅದೇ ನನ್ ಕರ್ಮ. ಮುಚ್ಚು ಬಾಯ್. ಈ ಮಾಜಿ ಜಮೀನ್ದಾರ ವಂಶೋದ್ಧಾರಕನಿಗೆ ಬಟ್ಟೆಗೆ ಇಸ್ತ್ರಿ ಇಲ್ಲ ಅಂದ್ರೆ ಅನ್ನ ಆರೋಗಿತ್ತು ಅಂದ್ರೆ ಹಿಡ್ಸೋದಿಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತಿಲ್ಲ? ಸ್ವಲ್ಪ ಚೆನ್ನಾಗ್ ಕಣ್ಬಿಟ್ಕೊಂಡ್ ನೋಡಿ. ನೀವ್ ಹಾಕೊಂಡಿರೋ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿರೋದೆ. ಅಮ್ಮ, ನನ್ನ ಡಿಂಗ್ರಿ ಹೆಂಡತಿ ನನಗೆ ಡಿಂಗ್ರಿ ಹೊಡಿತಾ ಇದೀಯಾ? ಈ ಜುಬ್ಬ ಇದಕ್ಕೆ ಇಸ್ತ್ರಿ ಆಗಿದೆ, ಓಕೆ. ಈ ಪಂಚೆ ಇದಕ್ಕೂ ಇಸ್ತ್ರಿ ಆಗಿದೆ, ಡಬಲ್ ಓಕೆ. ಇದು ತ್ರಿಬಲ್ ಓಕೆ. ಈ ಚಡ್ಡಿ ಇಸ್ತ್ರಿ ವಿಷಯ ಏನಾಯ್ತಮ್ಮ? ಕಾಗೆ ಕಚ್ಕೊಂಡು ಹೋಗ್ಬಿಡ್ತಾ? ಏನಪ್ಪ ಅಳಿಮಿಯ, ಏನತ್ತಮ್ಮ? ರಾತ್ರಿ ಕುಡ್ದಿದ್ದು ಇನ್ನು ಇಳಿಲಿಲ್ವಾ? ನನ್ನ ಮಗಳ ಮೇಲೆ ಹಾಗೆ ರೇಗ್ತಾ ಇದ್ಯಾ? ರೇಗದಷ್ಟೇ ಅಲ್ಲ ಅತ್ತಮ್ಮ, ನಿನ್ನ ಮಗಳನ್ನ ಬಚ್ಚಿ ತಗೊಂಡು ತುಂಡು ತುಂಡಾಗಿ ಕತ್ತರಿಸಿದ್ರು ಪಾಪ ಬರೋದಿಲ್ಲ. ಏನೇ ಇವನ್ ಹುಚ್ಚಿನ ಏನಾದ್ರು ಕಡ್ದಿದ್ಯಾ? ಏನ್ ಹಾಳೋ ಏನೋ. ಚೀ ಚಿ 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 ಚಿ. ಈ ಇಸ್ತ್ರಿ ಇಲ್ದಲ್ಲಿರೋ ಚಡ್ಡಿನ ನನಗ್ ಕೊಡ್ತಾ ಇದ್ಯಾ? ಇದಮ್ಮ ವಿಷಯ. ನೋಡು, ಮಾತ್ ಮರ್ಸೋದಕ್ಕೆ ಚಡ್ಡಿ ಇಸ್ತ್ರಿ ವಿಷಯ ಮಾತ್ರ ಮರಿಬೇಡ. ಬೇ ಕೇರ್ಫುಲ್. ನಿಂತ್ಕೋ. ಎಸ್. ನೀನು ಚಡ್ಡಿ ಹಾಕೊಳ್ಳೋದ್ ಮಾತ್ರ ಮರಿಬೇಡ. ದಾರಿಲ್ ಹೋಗುವಾಗ ಪಂಚೆ ಜಾರೋಯ್ತು ಅಂದ್ರೆ ಸಾಯ್ತಾರೆ ಜನ ನೋಡ್ಲಾರ್ದೆ. ಚೀ ಚಿ 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 ಚಾ ಚಿ 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 ಚಿ. ಅಂಬಾ ಅನಿಷ್ಟು ಮುಂದೆ ನನಗೆ ಪೈಪೋಟಿ ಮಾಡ್ತೀಯಾ? ಛೀ, ಬಾಯ ಮುಚ್ಚು. ಅಂಬಾ ಅಯ್ಯಯ್ಯೋ, ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ಅದೇನದು ಅಂಬಾ ಅಂತ? ಸಿಸ್ಟರ್, ಈ ಅಮ್ಮ ಅಮ್ಮ ಅಂತ ಕೂಗೋದು ನಮ್ ತಾತನ ಕಾಲದಿಂದಾನು ಬಹಳ ಹಳೇದಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಈ ಅಮ್ಮ ಅಮ್ಮ ಬದಲು ಅಂಬಾ ಅಂಬಾ ಅಂತ ಕರಿತಾ ಇದ್ದೀನಿ. ಯಾಕೆ ಸಿಸ್ಟರ್, ಈ ವಾಯ್ಸು ಟ್ಯೂನು ನಿನಗೆ ಸೂಟ್ ಆಗ್ಲಿಲ್ವಾ? ಎಸ್ ವಿ ಬಾಲಸುಬ್ರಹ್ಮಣ್ಯ ವಾಯ್ಸು ನಿಂದು. ತಬ್ಲಾ ಒಂದು ಕಮ್ಮಿ ತಗೋ. ಸೊಪ್ತಾಡಿ, ಏನಿದು? ಸಾರು. ಬೇಳೆ ಸಾರ? ಹೌದು. ಈ ಬೇಳೆ ಸಾರು ಈ ಬಾಡಿಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಏನಾದ್ರೂ ಮಾಂಸದ ಚೂರು, ಚಿಕನ್ ಕುರ್ಮಾನೋ, ಮೀನಿನ ಸಾರು ಹಾಕಕ್ಕೆ ಏನು ಬಂದಿದೆ ನಿನಗೆ ರೋಗ? ಅಯ್ಯೋ, ನಿನ್ ಮನೆ ಎಕ್ಕುಟ್ಟೋಗ. ನನ್ ಗಂಡನೇ ನನಗೆ ಎದುರು ಮಾತಾಡಲ್ಲ. ತಿರ್ಬೋಕಿಂತಂದು ಹೋಗ ಆಚೆ. ಹೋಗ್ತೀನಿ ಬಿಡಮ್ಮ, ಹೋಗ್ದೆ ನಿನ್ ಜೊತೆ ಸಂಸಾರ ಮಾಡಕ ಬಂದೀವ್ನಿ. ಓ ಬಾರೋ, ಅಪರೂಪದ ಮುಳ್ಳಂದಿ. ಬಾಬಾ ಬಂದೇಣೋ. ಬಾರಲ್ಲ. ಏನೋ ಕೂತ್ಕೊಳ್ಳಲ್ಲ. ಥ್ಯಾಂಕ್ಸ್ ಅಣ್ಣೋ. ಎಲ್ಲ ಕುಳ್ಳು ತಿಗಣೆ, ನನ್ ಸರ್ಸಾಮಾನ ಕೂತ್ಕೊಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ. ನನಗೂ ನಿನಗೂ ಎತ್ವಾಸ ಎಷ್ಟದೆ ಗೊತ್ತೇ ಗೊತ್ತೈತೆ ಬಿಡೋಣ. ನಾನು ಅಲ್ಲಿ ಇಲ್ಲಿ ಹೊಸಿ ತಿರ್ಪೆ ಎತ್ಕೊಂಡಾದ್ರೂ ತಿಂತಾ ಇವ್ನಿ. ನೀನ್ ಅದು ಇಲ್ವಲ್ಲ? ಎಲ್ಲ ಕುಳ್ ನನ್ ಮಗನೇ, 10 ಮನೆ ತಿರ್ಪೆನ್ನ ತಿಂದು ತಿಂದು ಕೋಪಿಟ್ಟಿದ್ಯಾ ಕಳ್ಳ ನೀನು. ಲೇ, ಮರ್ಯಾದಿಂದ ಕೆಳ ಕೂತ್ಕೊಳ್ಳ. ಅಣ್ಣೋ, ಕೆಳ ಕೂತ್ಕೊಳ್ಳ ನೀನ್. ನಾಳೆ ಆಸನ ಕಡೆ ಏನೋ ಎಷ್ಟೈತಲ್ಲ ಚಿಲ್ರೆ? ಜೇಬ್ನಾಗ ಬ್ಯಾಂಕ್ನಾಗ? ಎಲ್ಲ ತಿರ್ಬೋಕಿ ನನ್ ಮಗನೇ, ನೀನ್ ಯೋಗಿತೆಗ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಬೇರೆ ಆಯ್ತಾ? ಯಾಕೆ ನಿನಗಿಲ್ವಾ? ಲೇ, ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಬಿರಿನ್ ಕೈ ತೊಳ್ಕೊಂಬ, ಒಂದ್ ಆಟ ಹಾಕನ. ಸುಮ್ಕಿರಣು, ಬಾರಿ ಹೊಟ್ಟೆ ಸಿತಾಯ್ತೆ. ಇವ್ ಟೈಮ್ಗೆ ತಿನ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತದೆ, ಗೊತ್ತಾ? ಏನ್ ತಾಳ್ದನ್ಲ ಅದು ಹಂಗಮ್ ಗುಡ್ತಾದೆ? ಇನ್ನೇನಿರ್ತದಣ್ಣು, ಬಾರಿ ಸಿಂಪಲ್. ಬಾಯಿಲ್ಡ್ ಎಗ್ಗು, ಮೀನಿನ ಸಾರು, ಚಿಕನ್ನು. ಅಣ್ಣು, ನಿನ್ ಮನೆಯಿಂದ ಹೊಸಿ ಕೆನೆ ಮೊಸರು ತಂದು ಕೊಟ್ಬಿಟ್ರೆ ಇವತ್ತು ಹೊತ್ತು ಕಳೆದೋಯ್ತದೆ. ಚೀ ಚಿ 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 ಚಾ ಚ ಚ ಚ ಚ ಚ ಚ. ತಾವ್ ತಿನ್ನುವಂತ ರಸ್ಕೊಳ್ಳೋಣ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ತಿನ್ನಲ್ಲ. ಅದೃಷ್ಟವಂತರು. ಅಣ್ಣೋ, ಒಂದ್ ಸಾರಿ ಗಂಟ್ಲು ಸರಿ ಮಾಡ್ಕೊಂಡು ಈ ಬೀದಿಯಾಗೆ ನೀನ್ ಒಬ್ನೇ ನಿಂತ್ಕೊಂಡು ಅಂಬಾ ಅಂತ ಒಂದ್ ಸಾರಿ ಕೂಗು, ನಿನ್ಗೂ ಹೊಡಿತದೆ ಅದೃಷ್ಟ. ಇಲ್ಲ ತೂತ್ ಮೂರ್ಖಾಸ್ ನನ್ನ ಮಗನೇ ನೀನು. ಯಾವದ್ಲ ಅದು ಪೀಸು? ಒಳ್ಳೆ ಸಿನಿಮಾ ಸ್ಟಾರ್ ಇದ್ದಂಗದೆ. ನಮ್ಮ ಹಳ್ಳಿಯಾಗ ಏನಾದ್ರು ಸಿನಿಮಾ ಶೂಟಿಂಗ್ ಎತ್ತಾವ್ರ? ಅಣ್ಣ, ಒಂದೇ ಮಾತ್ನಾಗ ಹೇಳ್ಬೇಕು ಅಂದ್ರೆ, ಮೊದಲನೇ ನೋಡ್ದಾಗೆ ನನ್ನ ಹೃದಯನ ಕಿತ್ಕೊಂಡ್ಬಿಡ್ತಾನ.
ಅಮ್ಮ ನೀನಾ? ನಾನ್ ಬೇರೆ ಯಾರು ಅಂತ ತಿಳ್ಕೊಂಡಿದ್ದೆ. ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಪಕ್ಕಕ್ಕೆ ಬರಲ್ಲ ತೂತ್ ನನ್ನ ಮನೆ. ಪರೀಕ್ಷೆಲೆಲ್ಲ ಚೆನ್ನಾಗಿ ಬರ್ತಿದ್ಯಾ ತಾಯಿ? ಫೈನ್. ಓಹ್ ಕನ್ನಡಕ ಬೇರೆ ತಗೊಂಡ್ಬಿಟ್ಟಿದ್ಯಾ? ಬೋ ಪಸಂದಾಗದೆ. ಅಪ್ಪ ಅಮ್ಮ ಎಲ್ಲಿ? ಚೀಫ್ ಮಿನಿಸ್ಟರ್ ಜೊತೆ ಪಾರಿ ಟೂರ್ ಹೋಗೋಳೆ ಕಣಮ್ಮ. ಅವಳ ಮಾಕಿಷ್ಟು ಅಡಿಗೆ ಮನೆಲೋ ಬಚ್ಚನ್ ಮನೆಲೋ ಬಿದ್ದಿರ್ಬೇಕು, ಹೋಗ್ ನೋಡು. ಅಮ್ಮ ಅಮ್ಮ ಲಾಯ್ ಮಂಕಿ, ಅಣ್ಣೋ ಈ ಗೆಟಪ್ ನಲ್ಲಿ ನಾನು ಹೆಂಗ್ ಕಾಣಿಸ್ತೀನಿಲ್ಲ? ಅಯ್ಯೋ ಬಾರಿ ಸೂಪರ್ ಬಾಗಿದೆ ಅಣ್ಣೋ. ಅಣ್ಣೋ ಅಣ್ಣೋ ನೀನೇನಾದ್ರೂ ಈ ಗೆಟಪ್ ನಾಗ್ ಬಂದ್ಬಿಟ್ರೆ ನಿನಗೆ ಮೊದಲು ಹಾಕೋದು ತಿರ್ಪೆ. ಓ ನಮಸ್ಕಾರ ಲಿಂಗಡ. ಯಾರಣ್ಣೋ? ಒಳ್ಳೆಂದಿ ಅಣ್ಣೋ ಹೆಂಗೆ ನನ್ನ ಪೋಸು ನೋಡ್ದೋನ್ ಕ್ಲೋಸು. ಅಡ್ಬಿದೆ ಬುದ್ಧಿ ನನ್ನ ಮಗನೇ. ಎಳ್ಳ ಮೇಕೆ ನಾವ್ಯಾರು? ಚೇರ್ಮನ್ ಭಾವನವ್ರ ಬುದ್ಧಿ. ಅಷ್ಟೇ ಅಲ್ಲ, ಭಾವಿ ಮಾವ ಕೂಡ. ಅಂದ್ರೆ ನಿಮ್ಮ ಬಾಸಿಗೆ ಬಾಸು. ಅಂತವ್ರ ಮುಂದೆ ನೀನು ಕೃಷ್ಣದೇವರಾಯನ್ ತರ ತಲೆಗೆ ಪೇಟ ಕಟ್ಕೊಂಡು ನಿಂತಿದೀಯಲ್ಲ, ಜಾಡ್ಸ್ ಹೋದ್ಬಿಡ್ತೀನಿ ನನ್ನ ಮಗನೇ. ಸಲ್ಟ ಕಟ್ಟ ತೆಗೆದು ಹಂಗೆ ಅದು ಮರ್ಯಾದೆ. ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು. ಆಯ್ತು ಬುದ್ಧಿ. ಗೊತ್ತಾಯ್ತಾ ತಿಮ್ಮ? ಅಣ್ಣೋ ಹೆಂಗೆ ಬೆಣ್ಣೆನೋ. ಅಡ್ಬಿದೆ ತಣಿ. ಏನ್ಲಾ ಕೊಟ್ಯಾ? ನನ್ನ ಮಗನೇ ಚೇರ್ಮನ್ ಮಾವಾಕಂ ಭಾವನ ಮುಂದೆ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತಿದ್ಯಾ? ಬಿಚ್ಚಿ ತಲೆ ಕಟ್ಲಾ? ಒದ್ದ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ. ಕಟ್ಲಾ ಹಂಗೆ? ಅದು ಅದು ನನ್ನ ಮಗನೇ ಮರ್ಯಾದೆ ಅಂದ್ರೆ. ಕೇಳ, ರಾತ್ರಿ ಬೆಡ್ ಮೇಲೆ ಮಲಿಕೊಂಡಾಗ್ಲೂ ಹಂಗೆ ಕಟ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಗೋ ಮುಳ್ಳಂದಿ. ಏನೋ ಹೆಂಗ್ಲಾ ನನ್ ದರ್ಬಾರು? ಒಳ್ಳೆ ಬೆಳ್ಳಿ ತಟ್ಟೆಲಿ ಭಿಕ್ಷೆ ಬೇಡದಂಗೆ ಬೊಂಬಾಟಾಗೈತಣ್ಣ. ಕರೆಕ್ಟ್. ಆದ್ರೆ ಒಂದು ಸ್ಮಾಲ್ ಚೇಂಜ್. ಏನದು? ಏನಿಲ್ಲ ಅಣ್ಣ, ನಿನ್ ಬಗ್ಗೆ ನೀನೇ ಹೊಗಳ್ಕೊಂಡು ಪಂಪ್ ಹೊಡ್ಕೊತಾ ಇದ್ರೆ ನಿನ್ ಕಾಲ್ನ ನೀನೇ ಹೆಚ್ಚುಕೊಂಡಂಗೆ ಚೀಪ್ ಆಗಿರ್ತದೆ. ಓ ನೋ. ಇವಾಗ ನಿನ್ನ ಲೆವೆಲ್ ನ ನಾನು ಡಬ್ಬಲ್ ಮಾಡ್ಬಿಡ್ತೀನಿ. ಮುಳ್ಳಂದಿ ನನ್ನ ಮಗನೇ. ದಾರಿ ಬಿಡೋಣ ಅಣ್ಣ. ಪಾಲಮಿ ಏನೋ ಒಳ್ಳೆ ಕತ್ತೆ ಕಿರ್ಬ ನೋಡ್ತಾ ಇದೀಯಾ? ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಬಾರ. ಅಡ್ಬಿದೆ ಬುದ್ಧಿ. ಯಾರೋ ಇವರು? ಚಿಕ್ಕ ಯಜಮಾನ್ರು ಭಾವನವರು. ಅಂದ್ರೆ ಇವ್ರು ಓಸಿಯಾಗಿ ತಿಂದು ತಿರುಗೋ ತಿರುಬೋಕಿ ಅಲ್ಲ ತಾನೆ? ಇಂತ ದೊಡ್ಡ ಮನುಷ್ಯರ ಮುಂದೆ ನೀನು ಲಂಗೋಟಿ ಕಟ್ಕೊಂಡು ನಿಂತ್ಕೋತಿಯಾ? ಬಿಚ್ಚೋ ಬಿಚ್ಚೋ ಲಂಗೋಟಿನ. ಏನ್ಲ ಬರ್ತಾ ಇದ್ಯಾ? ಅಣ್ಣೋ ನಿನಗೆ ಮರ್ಯಾದೆ ತೋರಿಸ್ತಾ ಇದೀನಣ್ಣ, ನೀ ಸ್ವಲ್ಪ ಸುಮ್ಕಿರು. ಲೇ ಲಂಗೋಟಿ ಬಿಚ್ಚೋ ಬಿಚ್ಚೋ. ನೀನ್ ತೋರಿಸ್ತಾ ಇರೋದ್ ಮರ್ಯಾದೆ ಅಲ್ಲ ಕಣ್ಣ. ಅಣ್ಣೋ ನೀ ಸುಮ್ಕಿರ್ತೀಯ ಅಲ್ಲೋ? ಲೇ ನೀ ಲಂಗೋಟಿ ಬಿಚ್ಚೋ, ಲಂಗೋಟಿ ಬಿಚ್ಚೋ ಬಿಚ್ಚೋ. ಅಣ್ಣ ಅಂದಿ ನನ್ನ ಮಗನೇ. ಅಯ್ಯಯ್ಯೋ ಅಯ್ಯಯ್ಯೋ. ಇದು ಇದು ಮರ್ಯಾದೆ ಅಂದ್ರೆ ಇನ್ಮೇಲೆ ಇವ್ರು ಎಲ್ಲಿ ಸಿಕ್ಕಿದ್ರು ಹೀಗೆ ಮರ್ಯಾದೆ ತೋರಿಸ್ಬೇಕು. ಬೆಳಗಾಗೆದ್ದು ಹಳ್ಳಿ ಹುಡುಗಿಯ ಸೌಂದರ್ಯ ಸವೇಣ ಅಂತ ಗದ್ದೆ ತಕ್ ಬಂದ್ರೆ ಈ ಕಾಡಂದಿ ತೋರ್ಸ್ಬಿಟ್ಟಲ್ಲೋ ನನ್ನ ಮಗನೇ. ಅಣ್ಣೋ ಹೆಂಗೈತೆ ಮುಳ್ಳಂದಿ ಓಡ್ತಾ? ನಮಸ್ಕಾರ ಪ್ರಕಾಶಣ್ಣ. ನಂದು ನಮಸ್ಕಾರ. ನನ್ನ ಮಗನೇ ಸೋಮನಹಳ್ಳಿ ಚೇರ್ಮನ್ರು ವಿಜಯಪ್ಪನವರು. ಅಂತ ದೊಡ್ಡ ಮನ್ಸು ಪರಿಚಯ ನಿಂಗೆ ಹೆಂಗಾಯ್ತು? ಎಲ್ಲ ನಿನ್ನ 9 ರೂಪಾಯಿ ಮಹಿಮೆ. ಅದೆಂಗೆ? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಇರಿ 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 ಒಂದು ನಿಮಿಷ. ಏನದು? ಇರಿ. ಎಷ್ಟು ಭದ್ರವಾಗಿ ತಂದಿದ್ದೀನಿ ನೋಡು. ಏನಪ್ಪ ಅದು? ಸ್ವಲ್ಪ ಇರು. ದುಡ್ಡು ಆಮೆ ಕೊಟ್ರಾಯ್ತು ಬಿಡು. ಈಗ ದುಡ್ಡು ತಗೋ. 5 5 2 7 8 9 ಮೊದಲು ಜೇಬಲ್ನಲ್ಲಿ ಇಟ್ಕೋ. ಹಬ್ಬಾ ಈಗ ಸಮಾಧಾನವಾಯ್ತು ಮನಸ್ಸಿಗೆ. ಬಾ ಹೋಗೋಣ. ಹೇಗಿದೆ ಗೋರಂಟಿ? ನಿನ್ನ ಈ ರೀತಿ ನೋಡ್ತಾ ಇದ್ರೆ ಏನ್ಸುತ್ತೆ ಗೊತ್ತಾ? ಕೆಟ್ಟಿಯಾಗಿ ತಪ್ಕೊಂಡು ಕಚ್ಬಿಡ್ಬೇಕು ಅನ್ಸತ್ತಾ? ಅಲ್ಲ, ಬೆದ್ರು ಬೊಂಬೆಯಾಗೆ ಗದ್ದೆ ಬೈಲಲ್ಲಿ ಮರ ಕಟ್ಟಾಕ್ಬೇಕು ಅನ್ಸುತ್ತೆ. ಅದ್ ಸರಿ ಚಿತ್ರಾಂಗಿಣಿ, ಪರೀಕ್ಷೆ ಎಲ್ಲ ಬರ್ದಿದ್ಯಾ? ಸಖತ್ತಾಗಿ ಬರ್ದಿದ್ದೀನಿ ಮಾವ. ಮಾವ ಪ್ಲೀಸ್ ಮಾವ, ಬೇಗ ಹಾಕು ಮಾವ. ಪ್ರಾಯ ಏರ್ತಾ ಏರ್ತಾ ಮೈ ಮೇಲೆ ಸರಿಗೆ ನಿಲ್ಲಲ್ಲ ಅಂತಲ್ಲ, ಏನ್ ಸಮಾಚಾರ? ಅದು ನೀನ್ ನೋಟದ್ ಮಹಿಮೆ. ನೀನ್ ಕಣ್ಣೆತ್ ನೋಡಿದ ತಕ್ಷಣ ನನ್ ಸರಗು ಜಾರಿ ಜಾರಿ ಬಿತ್ತೋಗುತ್ತೆ. ಸೆರಗ್ ಜಾರ್ ಬಿದ್ರೆ ಪರವಾಗಿಲ್ಲ,
ಕಾಲ್ ಜಾರ್ ಬಿದ್ಯಾ. ಅಯ್ಯೋ ಮಾವ ಮತ್ತೆ ಜಾರಾಯ್ತು. ಹಾಕು ಮಾವ. ಬೇಕು ಅಂತ ಜಾರಿಸ್ಕೊಂಡು ಹಾಕು ಅಂದ್ರೆ ಒದ್ದು ಬಿಡ್ತೀನಿ. ಮಾವ ನೀನ್ ಸೆರಗಾಗ್ತಿದ್ರೆ ಎಷ್ಟ್ ಹಾಯಾಗಿರುತ್ತೆ ಗೊತ್ತಾ? ಇರುತ್ತೆ. ಪಟ್ನಕ್ಕೆ ಹೋಗಿ ಓದೋದ್ ಕಲ್ತಿದ್ಯಾ ಇಲ್ವೋ? ಅಲ್ಲಾಡ್ಸೋದ್ ಮಾತ್ರ ಚೆನ್ನಾಗ್ ಕಲ್ತಿದ್ಯಾ. ನಿನಗೂ ಕಲಿಸ್ಲಾ? ನನಗ್ ಕಲಿಸ್ತೀಯಾ? ಕಲಿಸ್ತೀಯಾ? ನೀನ್ ಎಷ್ಟು ಸಲ ಬಾಗಲ್ ತಟ್ಟಿದ್ರು ನಾನ್ ಬಾಗಲ್ ತೆಗಿಯಲ್ಲ. ಏನ್ ಮಹಾ ಸೋಮನ್ ಹಳ್ಳಿ ಚೇರ್ಮನ್? ನಾಲ್ಕು ಎತ್ತಿ ಬೇಕು ಅಂದ ತಕ್ಷಣ ರಾತ್ರಿ ಹಗಲು ಹೀಗೆ ನೀನ್ ತಿರುಗ್ತಿದ್ರೆ ನಿನ್ ಆರೋಗ್ಯ ಏನಾಗ್ಬೇಕು? ಅವ್ರಿಗೇನ್ ಕೊಂಬ ಇರುತ್ತೆ? ಚೇರ್ಮನ್ ಅಂತೆ ಚೇರ್ಮನ್. ನಾನು ನಿಮ್ಮಪ್ಪ ಅಲ್ಲ. ಅಯ್ಯೋ ನಾನೇ ಆ ಸೋಮನಹಳ್ಳಿ ಚೇರ್ಮನ್. ಅದು ನಮ್ಮಪ್ಪ ಅಂತ ತಿಳ್ಕೊಂಡು. ಪರವಾಗಿಲ್ಲ ಬಿಡಿ. ನಿಮ್ಮಪ್ಪ ಯಾವಾಗ ಬರ್ತಾರ? ನಿಮ್ ಎತ್ತುಗಳಿಗೋಸ್ಕರನೇ ನಾಗೇಗೌಡ್ರ ಮನೆಗೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ನೀವ್ ಒಳಗ್ ಬನ್ನಿ. ಕೂತ್ಕೊಳ್ಳಿ. ಅಯ್ಯೋ ಕೂತ್ಕೊಳ್ಳಿ. ಪರವಾಗಿಲ್ಲ, ಏನಾಗಲ್ಲ. ಅಯ್ಯೋ ಒಂದ್ ನಿಮಿಷ ಬರ್ತೀನಿ. ಏ ಸೀನಾ, ಬಾರ ಇಲ್ಲಿ. ಏನಕ್ಕ? ಬಾರ ಇಲ್ಲಿ. ಅಲ್ಲಿ ನಾಗೇಗೌಡ್ರ ಮನೇಲಿ ನಮ್ಮಪ್ಪ ಇದ್ದಾರೆ. ಮನೆಗೆ ಸೋಮನಹಳ್ಳಿ ಚೇರ್ಮನ್ರು ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಡ್ ಬಾ. ಆಯ್ತಾ? ಬೇಗ ಕರ್ಕೊಂಡ್ ಬಾ ರೀ. ಏನಿಲ್ಲ ಸ್ವಲ್ಪ ಮಜ್ಜಿಗೆ ತಗೊಳ್ಳಿ, ಕುಡೀರಿ. ಏನು ತಿಳ್ಕೊಬೇಡಿ. ಬಂದಿದ್ ನೀವು ಅಂತ ಗೊತ್ತಾಗ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ನೀವೇನ್ ತಪ್ಪ ಮಾತಾಡಿಲ್ಲ ಬಿಡಿ. ಚೇರ್ಮನ್ ಅಂತ ಚೇರ್ಮನ್, ಮಹಾ ಚೇರ್ಮನ್ರು. ಅವ್ರೇನ್ ಕೊಂಬ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ರೀ, ನಾನು ಕೊಂಬಿಲ್ಲ. ನೋಡ್ಬೇಕಾದ್ರೆ ಯಾರು ನೋಡ್ರೆ ಏನ್ ಅನ್ಕೊಂತಾರೆ? ಅದಕ್ಕೆ ನಾನು ಹೇಳಿದ್ದು ನಮ್ಮ ಮಾಮೂಲಿ ಜಾಗ ಪಂಪ್ ಸೆಟ್ಟಿನ ಮನೆ. ಪರಮಾತ್ಮ ಆಡಿಸಿದಂಗೆ ಆಡುವೆ ನಾನು. ಬೇಗ ಬಂದ್ಬಿಡಿ. ಬೇಗ ಬಂದ್ಬಿಡ್ತೀನಿ. ಅಣ್ಣೋ, ಎಲ್ಲ ತಾಟಿ ಮರದ ಎಂಡ ರೆಡಿ. ಶಬ್ಬಾಷ್ ನನ್ ಮಗನೇ. ನನ್ ಶಿಷ್ಯ ಅಂದ್ರೆ ನೀನೇ ಕಂಡ್ಲ. ವಾಟ್ ಸುಂದರಿ, ಏನಿದು? ಮಗು ಬೆಳಿತಾ ಬೆಳಿತಾ ಹೋಲ್ಕೆಲ್ಲ ನಂತರ ಬತ್ತೈತೆ. ಏಯ್ ಬೇವರ್ಸಿ, ತೆಗಿಲ ಕೈನ. ನೀನ್ ಯೋಗ್ತಿಗೆ ಹೆಂಗಸ್ ಬೇರೆ ಕೇಳು. ಚಾಚಾ ಬಾಯ್ ಬಾಯ್. ಬಾಲ ಇಲ್ಲಿ. ಅಣ್ಣೋ ಹೊಸಿ ಹಿಡ್ಕೋ. ವಿಜಯಪ್ಪ ಬಂದ್ರು. ಅಯ್ಯೋ ಏನಪ್ಪ ಮಾಡೋದು? ನನ್ ಕಂಡ್ರೆ ಒಳ್ಳೆ ನಾಗರಾವಾಡ್ದಾಗ ಆಡ್ತಾರೆ. ಅಯ್ಯೋ ಸೀರೆ ನನ್ ಲುಗ್ಗಿ ಏನೋಯ್ತು? ಅಯ್ಯೋ ಏನ್ ಮಾಡ್ತಾ ಇದೀಯ? ದುಡಿಮೆ ಬಾಮಿದ ದುಡಿಮೆ. ಬೆಳಗ್ನಿಂದ ಸಿಂಗಲ್ ಟೀನು ಕುಡಿದಂಗೆ ಈ ರಣಬಿಸಿಲಿನಲ್ಲಿ ಬೆವರು ಸುರಿಸ್ತಾ ಇದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ ಅಲ್ವಾ? ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ. ನಮ್ ಗದ್ದೆ ನೀರ್ನ ಪಕ್ಕದ ಗದ್ದೆಗೆ ಬಿಡ್ತಾ ಇದೆಯಲ್ಲ, ನಿಜವಾಗ್ಲೂ ಅದು ಒಳ್ಳೆ ಕೆಲಸ. ಇದು ನಮ್ ಗದ್ದೆ ಅಲ್ವಾ? ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕಿಂತ ದರಿದ್ರ ಬಾಳ್ತಾ ಇದ್ದೆ. ಆ ವಿಷಯ ಆಮೇಲೆ ಮಾತಾಡ್ತೀನಿ. ಮೊದಲು ಕಾಗದ ವಿಷಯಕ್ಕೆ ಬರೋಣ. ನನ್ನ ಹೆಸರಲ್ಲಿ ರಾಮಣ್ಣನ ಹತ್ರ ಪತ್ರ ಬರ್ಕೊಟ್ಟು 10,000 ರೂಪಾಯಿ ಹೊಡೆದವ್ರು ಯಾರು? ಕಳ್ಪತ್ರನ ಇಲ್ಲಿ ಇಲ್ಲಿ ಕೊಡು. ಹೌದು, ಇದು ಕಳ್ಪತ್ರ. ಚೀ ಚಿ 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 ಚಾ ಚ ಚ ಚ ಚ. ಯಾವ ಕಳ್ಳನ್ ಮಗನೋ, ಬೇಕುಪ್ ನನ್ ಮಗನೋ, ಬೇವರ್ಸಿ ನನ್ ಮಗನೋ ಈ ಪತ್ರ ಬರ್ದಿರೋದು? ನನಗೆ ಕೋಪ ಬರೋದಕ್ಕಿಂತ ಮುಂಚೆನೆ ಮರ್ಯಾದೆಯಿಂದ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ. ಇಲ್ಲ, ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಕೈ ಕಾಲು ಕತ್ತರಿಸಿ ಬಿಸಾಕ್ತೀನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಿಲ್ದಲೇ ಇರೋ ಹೊಸಮಗುನಂತ ನನ್ನ ಬಾಮೈದರಿಗೆ ದಗ ಹಾಕಿರೋ ಆ ದಗಲ್ಬಾಜಿ ನನ್ ಮಗ, ದಗಾಕೋರ್ ನನ್ ಮಗ ಯಾವನೋ ಅವನ್ ಗಂಡು ಹೆಣ್ಣು ಅನ್ನೋ ಭೇದ ತಿಳಿದಂಗೆ ನಡ್ ರಸ್ತೆಯಲ್ಲಿ ಹಾಕೊಂಡ್ಬಿಟ್ಟು ಕಬಡ್ಡಿ ಆಡ್ಬಿಡ್ತೀನಿ. ಕಮಾನ್, ಕಬಡ್ಡಿ 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 ಕಬಡ್ಡಿ. ಸಾಕು, ನಿಲ್ಸಿ ನಿನ್ ಡ್ರಾಮಾನ. ನಿಲ್ಸ್ಬಿಟ್ಟೆ. ನಿನ್ ಬಂಡವಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದಾಗ ನೀನೇ ನಿಜ ಒಪ್ಕೊಟ್ರೆ ಸರಿ, ಇಲ್ಲ ಪೊಲೀಸವ್ರನ್ನ ಕರೆಸಿ ಲಾಟಿ ಲೋಡ್ಸಿ ಬಾಯ್ ಬಿಡಿಸ್ಬೇಕಾಗುತ್ತೆ. ಬಾಮೈದ, ಎಷ್ಟೇ ಆಗ್ಲಿ ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಪೊಲೀಸು ಗಿಲೀಸು? ಇದನ್ನ ಏನಿದ್ರು ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂಬಿಡೋಣ. ನೀನ್ ಕೇಳ್ತಾ ಇದೆಯಲ್ಲ ಅಂತ ನಿಜ ಹೇಳ್ತಾ ಇದ್ದೀನಿ.
ಈ ಪತ್ರಿಕೆ ಸೈನ್ ಹಾಕಿದ್ದು ನಾನೇ, 10,000 ರೂಪಾಯಿ ತಗೊಂಡಿದ್ದು ನಾನೇ, ಒಂದ್ ನಯಾ ಪೈಸಾ ಬಿಡ್ದಂಗೆ ನುಂಗಿ ನೀರ್ ಕುಡ್ದಿದ್ದು ನಾನೇ. ನಾಚಿಕಾಗಲ್ಲ ನಿಮ್ ಜನ್ಮಕ್ಕೆ? ನೀನು ನಿನ್ನ ಮಗ ಸೇರ್ಕೊಂಡು ಈ ಊರಲ್ಲಿ ನನ್ನ ಮಾನ ಮರ್ಯಾದೆನ ಕಳೀತಾ ಇದ್ದೀರಾ. ನನ್ನ ಅಕ್ಕನ ನೀನು ಕಟ್ಕೊಟ್ರ ತಪ್ಪಿಗೆ ಖರ್ಚಿಗೆ ಅಂತ ತಿಂಗಳ ಸುರಿತಾನೆ ಇದೀನಲ್ಲ, ಇನ್ನೇನು ಬಂದಿರೋ ದಾಡಿ ನಿಮಗೆ? ಭವೇದ, ಎಷ್ಟೇ ಆಗ್ಲಿ ನಾನು ನಿನ್ ಮನೆ ಹಳೆಯ ಅನ್ನೋದನ್ನ ಮರ್ತ್ ಮಾತಾಡ್ತಾ ಇದ್ಯಾ. ಚೆನ್ನಾಗಿ ಎಪ್ತಿಲಿಟ್ಕೋ. ಇವತ್ತಲ್ಲ ನಾಳೆ ನಾನು ನಿನಗೆ ಮಾವ ಆಗೋನು. ಜೂಜ್ಬಿ ನನ್ನ ಮಗನ 10,000 ರೂಪಾಯಿಗೋಸ್ಕರ ಕೆಲ್ಸಕ್ಕೆ ಬಾರ ತಿರ್ಬೋಕಿ ನನ್ನ ಮಕ್ಕಳ ಮುಂದೆಲ್ಲ ಬಾಯಿಗೆ ಬಂದಂಗೆ ಹಗುರವಾಗಿ ನಾನು ಮಾತಾಡ್ತೀಯಾ? ನನ್ನ ಮಗಳು ನಿನ್ ಮನೆ ತುಂಬಲಿ, ಮದ್ವೆ ಆಗಿ ಆಗ ತೋರಿಸ್ತೀನಿ ಹೆಣ್ ಕೊಟ್ ಮಾವನ್ ಪವರ್ ಏನು ಅಂತ. ದಾರಿ ಬಿಡ್ರ ಬಾವು, ಇಲ್ಲೇನ್ ದಸರಾ ಎಕ್ಸಿಬಿಷನ್ ನಡೀತಾ ಆಯ್ತಾ ನಿಂತ್ಕೊಂಡು ನೋಡಕ್ಕೆ? ದಾರಿ ಬಿಡಲು ಮೂಗಿಲಿ ನನ್ನ ಮಗನೇ. ಎಷ್ಟು ಧೈರ್ಯ! ಚೇರ್ಮನ್ರಿಗೆ ದಬಾಯಿಸ್ಬಿಟ್ಟು ಹೋಗ್ತಾವನಲ್ಲ. ಈಗಲೂ ಇಷ್ಟು ಎಗರಾಡ್ತಾನಲ್ಲ ಬುದ್ಧಿ. ನಾಳೆ ಅಕಸ್ಮಾತ್ ಅವನ ಮಗಳೇನಾರು ನೀವು ಮದುವೆ ಆಗ್ಬಿಟ್ರೆ ಇನ್ನೆಷ್ಟು ಎಗರಾಡ್ಬೋದು. ಬುದ್ಧಿ, ನೀವು ಉಪ್ಪು ತಿಂದಿರೋ ವಿಶ್ವಾಸದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಆತ್ರ ಪಟ್ಟು ನಿಮ್ಮ ಮಗಳು ಮದುವೆ ಆಗ್ಬಿಟ್ರೆ ನಿಮ್ ಗೌರವ ಮಾತ್ರ ಅಲ್ಲ, ಇಡೀ ಊರಿನ ಗೌರವನೇ ಗಂಗೆಲ್ ಮುಳುಗೋಗುತ್ತೆ. ಚೆನ್ನಾಗಿ ಆಲೋಚನೆ ಮಾಡೋ ನಿರ್ಧಾರಕ್ಕೆ ಬನ್ನಿ ಬುದ್ಧಿ. ಲಕ್ಷ್ಮಿ, ಎಲ್ರು ಮೊದಲನೇ ರಾತ್ರಿಗೆ ಜಿಲೇಬಿ, ಜಾಂಗೀರ್, ಲಡ್ಡು ಈ ತರ ತಿಂಡಿಗಳನ್ನಿಟ್ರೆ ನಿಮ್ಮಪ್ಪ ಬೆಲ್ಲದಚ್ಚು, ಕಡ್ಲೆಪುರಿ, ಕಲ್ಸಕ್ರೆ ಇದನ್ನೆಲ್ಲ ಇಟ್ಟವ್ರಲ್ಲ, ಏನಾದ್ರೂ ಪಾಂಪ ಅಂಗಡಿ ಕೆಲಸ ಮಾಡ್ತಾ ಇದ್ರಾ? ಚೇಚಿ, ಹಾಗೆಲ್ಲ ಏನಿಲ್ಲ ರೀ. ನಮ್ಮ ಅಪ್ಪಂಗೆ ಇದೆಲ್ಲ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ ತಗೊಳ್ಳಿ. ನಿಮ್ಮಪ್ಪನಿಗೆ ಏನಿಷ್ಟ ಇದೆ ಅಂತ ತಿಳ್ಕೊಂಡಿದ್ಯಾ ಹೊರತು ನನಗೇನಿಷ್ಟ ಇದೆ ಅಂತ ತಿಳ್ಕೊಂಡಿಲ್ವಲ್ಲ? ಏನಿಷ್ಟ? ನೀನೇ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ. ಅಣು ಅಣು, ಏನು ನಂದು ನೋಡ್ದ? ಬೇವರ್ಸಿ ನನ್ನ ಮಗನೇ, ಯಾವತ್ತ ಗದ್ದೆ ತಾವ ಒಂದು ತೋರಿಸ್ತೋ ಏನೋ, ಅವತ್ತಿಂದ ನನ್ನ ಲೈಫೇ ರಿವರ್ಸ್ ಆಗೋಯ್ತು. ಕೊರ್ಗಿ ಸಾಯ್ತಾ ಇದ್ದೀನಿ. ಈಗ ನಿಂದ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ. ನನ್ನ ಪಾಯಿಂಟ್ ನಿಂಗೆ ಅರ್ಥವಾಗ್ತಿಲ್ವಲ್ಲ? ನನ್ನ ಡ್ರೆಸ್ ಇಲ್ಲೆಲ್ಲ ಮಡಗಿದ್ದೆ, ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದ ಅಂದೆ. ಡ್ರೆಸ್ ಅದೇನೋ ನಂಗೆ ಗೊತ್ತಿಲ್ಲಪ್ಪ. ಉಂಡ್ ಬಂದೆ, ಒಂದ್ ತುಂಡ್ ಬಿದ್ದಿತ್ತು, ಮಕ ಒರ್ಸ್ಕೊಂಡೆ. ಎಲ್ಲಿಟ್ಬಿಟ್ಟೆ? ಇದ್ ನಿಂದೆ ನೋಡು. ಥ್ಯಾಂಕ್ಸ್ ಅಣ್ಣ. ಇದೇ ನನ್ನ ಡ್ರೆಸ್. ಇದು ನಿನ್ ಡ್ರೆಸ್? ಹೌದು, ಇದೇ ನನ್ನ ಪುಟ್ಕೋಸೆ. ಇದ್ರಲ್ಲಿ ನಾನ್ ಮಕ ಮೂತಿನೆಲ್ಲ ಒರ್ಸ್ಕೊಂಡ್ಬಿಟ್ಟಲ್ಲಪ್ಪ. ಅದಕ್ಕೆ ಇವತ್ತು ನಿನ್ ಮಗ ಮಿಣ್ಮಿಣ ಅಂತ ಮಿಣ್ಗುಡ್ತಾ ಐತೆ. ಲೇ ಚಿಂಪಾಂಜಿ ನನ್ನ ಮಗನೇ. ಅಳಿಯಂದ್ರೆ ಒಂದು ನಿಮಿಷ ಬರ್ತಾ ಇದ್ದೀನಿ. ಅಳಿಯಂದ್ರೆ ನಮ್ಮೂರ್ ಟೆಂಟ್ಗೆ ಅಣ್ಣ ಅವ್ರ ಪಿಕ್ಚರ್ ಬಂಗಾರದ ಮನುಷ್ಯ ಬಂದಿದೆ. ಇವತ್ತು ಹೇಗಾದ್ರೂ ನೋಡ್ಲೇಬೇಕು. ಬಂಗಾರದ ಮನುಷ್ಯನ? ರೀ ರೀ ರೀ, ಹೋಗೋಣ ರೀ. ಅಣ್ಣವ್ರ ಸಿನಿಮಾ ಅಂದ್ರೆ ಬೇಡ ಅಂತೀವ ಮಾವಯ್ಯ? ಅದು ಮಾತಂದ್ರೆ ಇಷ್ಟ ಇಷ್ಟ ಇಷ್ಟ. ಅಳಿಯಂದ್ರೆ ಅಣ್ಣವರು ಬಂಗಾರದ ಮನುಷ್ಯ. ನೀವಿಲ್ಲ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅದಷ್ಟು ಸುಲಭ ಅಲ್ಲ, ಅದಕ್ಕೊಂದು ಟ್ರಿಕ್ ಇದೆ, ನನಗ್ ಗೊತ್ತು. ನೀವಿರಿ, ನಾನು ಹೋಗಿ ತಗೊಂಡ್ಬರ್ತೀನಿ ಟಿಕೆಟ್. ನೋಡಿ, ದಾರ್ಬಿಡಿ ದಾರ್ಬಿಡಿ, ಈಗ ನೋಡಿ, ದಾರ್ಬಿಡಿ ಬಿಡಿ ದಾರಿ. ಮಾವಯ್ಯಲ್ಲಿ ಕಾಣ್ತಾ ಇಲ್ಲ? ಅದೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಅಯ್ಯೋ, ಏನವ ಏನಪ್ಪ ಇದು? ಇದು? ಯಾಕೆ ಇಷ್ಟೊಂದು ಕಷ್ಟ? ಇಷ್ಟು ಗಲಾಟೆಲಿ ಏನಪ್ಪ ಸಿನಿಮಾ ನೋಡೋದು? ನಡಿ ಮನೆಗೆ ಹೋಗೋಣ. ಈ ಗಲಾಟೆ ನಿಜವಾಗ್ಲೂ ನಮ್ ಟಿಕೆಟ್ ಸಿಗುತ್ತಾ? ಬನ್ನಿ ಹೋಗೋಣ. ಟಿಕೆಟ್ ಸಿಗಲ್ವಾ? ಎಷ್ಟು ಜನ ಇದ್ರು ನುಗ್ಗಿ ಟಿಕೆಟ್ ತಗೊಂಡ್ಬರೋ ಅಭ್ಯಾಸ ನಂಗೆ ಚಿಕ್ಕ ವಯಸ್ಸಿನಿಂದ ಇದೆ. ತಗೊಳ್ಳಿ ಟಿಕೆಟ್. ಇದೇ ಮಾವಯ್ಯ, ಎರಡೇ ಇದೆ, ನೀವ್ ಬರಲ್ವಾ? ನಾನ್ ಯಾಕೆ ಮಧ್ಯೆ? ನೀವಿಬ್ರು ಗಿಣಿ ಗೋರ್ವಂಕ್ ಹಾಗೆ ನೋಡಿ ಸಿನಿಮಾ ಚೆನ್ನಾಗಿ ನೋಡಿ. ಅಣ್ಣವ್ರು ಬರ್ತಾರೆ, ಟೈಮ್ ಆಯ್ತು, ಹೋಗಿ. ನಗು ನಗುತ್ತಾ ನಲ್ಲಿ ನಲ್ಲಿ, ಅಲ್ಲ ಮಾವಯ್ಯ, ಅದು ನಗು ನಗುತ್ತಾ ನಲ್ಲಿ ನಲ್ಲಿ ಏನೇ ಆಗಲಿ. ಎಂಜ್ಲೆಲೆ ಅಣ್ಣು, ಯಾರ್ಲ ಇವ? ಅವರು ನಿಮ್ಮ ಅಳಿಯಂದ್ರ ಮಾವ ಇರ್ಬೇಕಣ್ಣ. ಮಾವಯ್ಯ ಬನ್ನಿ. ವಿಜಯ್, ಒಂದ್ ನಿಮಿಷ ನಿಂತ್ಕೋ. ಅಳಿಯಂದ್ರೆ ಯಾರವರು? ನಮ್ಮ ಅಕ್ಕ.
ದೀರ್ಘ ಸುಮಂಗಲಿಯಾಗಿ ಮಕ್ಕಳ ಜೊತೆ ನಗ್ನಗ್ತಾ ಬಾಳಮ್ಮ. ಬನ್ನಿ, ಬಲಗಾಲಿಟ್ಟು ಒಳಗ್ ಬಾಮ್ಮ. ನಡಿ ಮಾವಯ್ಯ ಬನ್ನಿ. ಓಹ್, ಏನ್ ಅನ್ನಪೂರ್ಣಾದೇವಿ ಅವರು, ನಿನ್ನ ತಮ್ಮ ನನ್ನ ಮಗಳನ್ನ ಎಡಗಾಲಿಂದ ಜಾಡ್ಸ್ ಒದ್ಬಿಟ್ಟು ನಿನ್ ಕಾಲಿಗೆ ಮಾತ್ರ ನಮಸ್ಕಾರ ಮಾಡ್ಬಿಟ್ಟ ಅಂತ ನೀನ್ ಮಹಾಲಕ್ಷ್ಮಿ ತರ ಫೀಲಿಂಗ್ ಆಗ್ಬಿಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಬಂದ್ಬಿಟ್ಟಲ್ಲ. ನಿನ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯೇನೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬುದ್ಧಿ ಜ್ಞಾನ ಇರೋದಕ್ಕೇನೆ ದಂಪತಿಗಳಿಗೆ ಹೋಗಿ ಆಶೀರ್ವಾದ ಮಾಡಿ ಬಂದಿದ್ದು. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ಛೀ, 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 ಛೀ. ಛೇ, 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 ಛೇ. ಒಸಿ ನಿಮ್ ಪ್ಲೇಟ್ ಕೊಡ್ತೀರಾ? ಶಿಷ್ಯ ಆ? ಕೈ ಇಡಿ. ಆ. ಎಂತ ಗತಿ ಬಂತು ನಿನಗೆ? ಅಂಬಾ ಅಂಬಾ. ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಬೇಕು ನನ್ನ ಮಗನೇ, ನನ್ನ ಆಸಕ್ತಿಯ. 4 ದಿವಸ ಇದ್ದು ಹೋಗಪ್ಪ ಅಂದ್ರೆ ಅಲ್ಲೇನೋ ದೊಡ್ಡ ರಾಜಕಾರಿ ಇರೋ ತರ ಅವಸರ ಪಡ್ತೀಯ. ಹಾ ಅಪ್ಪ, ಈ ಹಾರ್ಲಿಕ್ಸ್ ನ ದಿವಸ ಹಾಲಲ್ಲಿ ಬೆರೆಸ್ಕೊಂಡು ಕುಡಿ. ನಂಗೆ ಯಾಕೆ ಮಾಡಿಲ್ಲ? ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇಲ್ವಾ? ಹಾ, ಆಮೇಲೆ ಈ ಎತ್ತು ಹಸು ಅಂತ ಸಂತೆಲ್ ದಿವಸ ತಿರ್ಗಾಡ್ತಾ ಇರ್ಬೇಡ. ನಿನ್ಗೆ ಏನಾದ್ರೂ ಸ್ವಲ್ಪ ಆಯಾಸ ಕಂಡ್ ಬಂದ್ರೆ ಆ ನಾಗಪ್ಪನಿಗೆ ಹೇಳ್ಕಳ್ಸು, ತಕ್ಷಣ ಬಂದ್ಬಿಡ್ತೀನಿ. ಹಾ ಸರಿ ಅಮ್ಮ. ಅಪ್ಪ, ನೀನ್ ವಾರಕ್ಕೆ ಏನಾದ್ರೂ ಮಾಡಿ ಒಂದ್ ದಿವ್ಸನಾದ್ರೂ ಬಂದ್ ಹೋಗ್ಬೇಕು. ಬರ್ದಿ ಹೆಂಗಮ್ಮ ನಾನಿರ್ಲಿ? ನಾನ್ ಸುಮ್ನಿದ್ರು ಹೆತ್ತ ಕರ್ಳು ಸುಮ್ನಿರೋಲ್ಲ. ಒಂದು ಮಾತು ಹಳಿಯಂದ್ರ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ನೋಡ್ತೀನಿ, ಬರ್ಲೇ ಇಲ್ವಲ್ಲ. ಓ ಬಂದ್ರ ಹಳಿಯಂದ್ರೆ, ನಾನು ಊರಿಗೆ ಹೋಗಿ ಬರ್ತೀನಿ. ಮಾವಯ್ಯ, ಈಗ ನೀವು ಊರಿಗೆ ಹೋಗುವಂತ ಅವಶ್ಯಕತೆ ಏನಿದೆ? ಏನ್ ಹಿಂಗೆ ಹೇಳ್ಬಿಟ್ರಿ? ವ್ಯಾಪಾರ ಏನ್ ಮಹಾ ವ್ಯಾಪಾರ? ನೀವ್ ವ್ಯಾಪಾರ ಮಾಡಿ ಯಾರನ್ನ ಸಾಕ್ಬೇಕಾಗಿದೆ? ಇರೋ ಮಗಳನ್ನ ಮದುವೆ ಮಾಡ್ಕೊಟ್ಟಾಯ್ತು. ಇನ್ಮೇಲಾದ್ರೂ ಅವಳು ಬಾಳ್ ನೋಡ್ತಾ ನೀವಿಲ್ಲೇ ಹಾಯಾಗಿರ್ಬೋದಲ್ಲ. ನಾನ್ ಯಾಕೆ ದಂಡಕ್ಕೆ ಹಳಿಯಂದ್ರೆ? ನಿಮ್ಗೊಂದು ತುತ್ತು ಅನ್ನ ಹಾಕೋದ್ರಿಂದ ನನ್ನ ಕೈ ಏನು ಸೌದೋಗೋದಿಲ್ಲ. ನೀವಿಲ್ಲೇ ಇರಿ. ಹಂಗಲ್ಲ ಹಳಿಯಂದ್ರೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನನ್ನ ಮೇಲೆ ಪ್ರೀತಿ ಅಭಿಮಾನ ಅನ್ನೋದಿದ್ರೆ ನೀವಿಲ್ಲೇ ಇರ್ಬೇಕು. ಇದ್ರ ಮೇಲೆ ನಿಮ್ಮಿಷ್ಟ. ಹಳಿಯಂದ್ರೆ ಏನಮ್ಮ ಲಕ್ಷ್ಮಿ ಇದು? ನಿನ್ ಗಂಡ ಹೀಗೆ ಹೇಳ್ಬಿಟ್ರು. ಅಷ್ಟೇ ಮತ್ತೆ, ಅವ್ರ ಮೇಲೆ ಗೌರವ ಇದ್ರೆ ಇರು. ಸರಿ, ಊಟದ್ರೊಳಗೆ ಈ ಕೆಲಸ ಮುಗಿಬೇಕು. ಬೇಗ ಬೇಗ ತುಳ್ಳಿಲ್ಲ, ಬೇಗ ತುಳ್ಳಿ. ಮಾವಯ್ಯ, ಏನ್ ನೀವು ಮಾಡ್ತಾರ ಕೆಲಸ? ಆ ಕೆಲಸ ಮಾಡಕ್ಕೆ ಬೇರೆ ಜನ ಇದಾರೆ. ನೀವ್ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾ ಇದೀರಾ? ಈ ಬಿಸಿಲು, ಈ ಕಷ್ಟ ನಂಗೇನು ಹೊಸದಲ್ಲ ಹಳ್ಳಿ ಅಂದ್ರೆ. ಅದು ಅಲ್ದೆ ಇದು ನಮ್ ಗದ್ದೆ, ಇಲ್ಲಿ ಬೆವರು ಸುರಿಸಿ ದುಡಿಯೋದ್ರಲ್ಲೇ ಆನಂದ. ನೀವ್ ಹೋಗಿ. ಅಬ್ಬಾ, ಸಿದ್ಧ, ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಗುಡಗುಡ ಅಂತಿತ್ತು, ಅದಕ್ಕೆ ಪಟೇಲ್ರ ಗದ್ದೆಗೆ ಹೋಗಿ. ಬುದ್ಧಿದ್ಯಾ? ಅನ್ನ ತಿನ್ನೋದು, ಕೆಲಸ ಮಾಡೋದು ಹಳ್ಳಿ ಅಂದ್ರೆ ಗದ್ದೆಯಲ್ಲಿ, ದೇವರು ಕೂಡ ಬಂಗಾರದಂತ ಗೊಬ್ಬರ ಹಾಕೋದು ಪಟೇಲ್ರ ಗದ್ದೆಗ. ಇದೇ ನ್ಯಾಯನೋ? ನೀವೇ ಹೇಳ್ರಯ್ಯ. ಹಾಕೋ ಗೊಬ್ಬರ ನಮ್ ಗದ್ದೆಯಲ್ಲಿ ಹಾಕಿದ್ರೆ ನಮ್ ಕಬ್ಬಿನ ಫಸಲು ಬಂಗಾರದಂಗೆ ಬರ್ತಿ ಕಣೋ. ನೋಡ್ರಯ್ಯ, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ಅಲ್ಲಲ್ಲ ಇವತ್ತಿಂದಾನೇ ಒಂದಾದ್ರೂ ಸರಿ, ಎರಡಾದ್ರೂ ಸರಿ ನಮ್ ಗದ್ದೆಲೆ ಹಾಕಬೇಕು. ಎಡವಟ್ಟಾದ್ರೆ ನಾನೇನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನೋಡ್ರಮ್ಮೋ, ನಿಂಗೇನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಇದೇ ಮಾತು, ಅದೇ ಕೆಲ್ಸ. ಆ ಕೆಲ್ಸ ಇಲ್ಲ, ಈ ಕೆಲ್ಸ ಮಾಡಿ ಮಾಡಿ ಮಾಡಿ. ಅತ್ತೆ, ನೀನ್ ಇನ್ನೂ ಬದುಕೇ ಇದೀಯಾ? ನೀನ್ ಬಾಳ ದಿವಸ ಕಾಣದಲ್ಲಿ ಇದ್ದಿದ್ ನೋಡ್ಬಿಟ್ಟು ಯಾವನೋ KSRTC ಬಸ್ನೋನು ನೀನ್ ಮ್ಯಾಲತ್ಸಿ ನೀನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗಿ ಹೋಗಿರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಸಾಕ್ ಮುಚ್ಚೋ ಬಾಯಿ. ನಿನ್ ಬಾಯಿ ಬೆಂಕಿ ಹಾಕ. ಅಪಶಕನದ ಪಕ್ಷಿ ಯಾವಾಗ್ಲೂ ದರಿದ್ರದ ಮಾತಾ ಆಡ್ತಿರ್ತಾನೆ, ದರಿದ್ರದವನು. ಬಾಯಿ ಮುಂದಾಗ ಹುಟ್ಟಿರೋ ನಿನ್ಗೆ ಶಾಂತಮ್ಮ ಅಂತ ಹೆಸರಿಟ್ರು ನೋಡು, ಅವ್ರಿಗಾಳೆ ಮೆಟ್ಟು ತಗೊಂಡು ಹೊಡಿಬೇಕು. ಹೋಗ್ಲಿ ಬಿಡತ್ತಮ್ಮ, ನಿನ್ನ ಮುದ್ದು ಮಗಳ ಮಾತನ್ನ ಮನಸ್ಸು ಕಚ್ಕೊಂಡು ನೀನ್ ಕೊರಗಬೇಡ. ಒಟ್ನಲ್ಲಿ ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡಿಸಿ ಅವಳನ್ನ ನಿನ್ ಮನೆ ತುಂಬಿಸ್ಕೋಬೇಕು. ಅಷ್ಟೇ ತಾನೇ ನಿನ್ನ ಆಸೆ. ಆ ವಿಷಯ ನನಗ್ ಬಿಟ್ಬಿಡು. ಇದೇನತ್ತಮ್ಮ, ಇದ್ಕಿದಂಗೆ 10 kg ಜಾಸ್ತಿ ಆಗ್ಬಿಟ್ಟಿದ್ಯಾ? ಎಲ್ ಟಿಕಣ ಹೊಡೆದಿದ್ದೆ? ಏನ್ ಧರ್ಮಸ್ಥಳದಲ್ಲೋ, ಹೊರನಾಡ್ನಲ್ಲೋ, ಅಥವಾ ಯಾವ್ದಾದ್ರು ಜೈಲಲ್ಲೋ? ಅತ್ತಮ್ಮ, ನಿನ್ ಕೈಯಲ್ಲಿ ಬಂಗಾರದ ಬಳೆ ಟೈಟ್ ಆಗ್ಬಿಟ್ಟೈತೆ. ಇದನ್ನ ಕತ್ತರಿಸ್ಬಿಟ್ಟು ನನಗೆ ಕೊಟ್ಬಿಡು, ಅಗಲ ಮಾಡಿಸ್ಬಿಟ್ಟು ಮತ್ತೆ ತಗೊಬಂದು ನಿನ್ ಕೈಗೆ ತೋರಿಸ್ಬಿಟ್ಟು. ನಿನ್ ನಾಯಿ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ.
ಆ ಮನೇಲಿದ್ದಾನಲ್ಲ ರಾಮಯ್ಯ, ಅವನು ಹೊರಗಾಕೋದಕ್ಕೆ ಏನಾದ್ರು ಒಂದು ದಾರಿ ಮಾಡು. ನಿನ್ನ ನಾನು ಆಮೇಲೆ ನೋಡ್ಕೊತೀನಿ. ಛೀ 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 ಛೇ 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 ಛೇ. ಖಂಡಿತ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನಿನ್ನ ಮಗ ಒಪ್ಕೊಂಡಿದ್ದ ಕ್ಷಣನೇ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋದಕ್ಕೆ ನನ್ನ ಮಗಳನ್ನೇನು ಫುಟ್ಪಾತ್ ಅಲ್ಲಿ ಮಾರೋ ಶಿಲಾಲೆಟ್ಟಿನ ಗೊಂಬೆ ಅಂತ ತಿಳ್ಕೊಂಬಿಟ್ಟ. ನೋಡತ್ತಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆಸ್ತಿ ಪೂರ ನನ್ನ ಹೆಸರಿಗೆ ಬರ್ದು ಆ ಪತ್ರ ತಗೊಂಬಂದು ಈ ಕೈಲಿಟ್ರೆ ಈ ಕೈ ಎತ್ತಿ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತೀನಿ. ಗೊತ್ತಾಯ್ತಾ? ಏಯ್ ಮುಚ್ಚ ಬಾಯ್ನ. ಏನೋ ಹೆತ್ತು ತಂದೆ ಅಂತ ನಿನ್ನೊಂದು ಮಾತು ಕೇಳ್ದೆ. ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಒಳ್ಳೆ ಮಾತಿನಲ್ಲಿ ಮದ್ವೆಗೆ ಒಪ್ಕೊಂಡ್ರೆ ಮದ್ವೆ ಮಂಟಪದಲ್ಲಿ ಮದ್ವೆ ನೋಡ್ತೀಯ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀನು ಇವನ ಹಾಗೆ ಬೀದಿಯಲ್ಲಿ ನಿಂತ್ಕೊಂತೀಯ. ಅಣ್ಣೋ ಏನ್ಲ ಬಾಣು ನೋಡು, ಹಾ. ನಿಮ್ ಮತ್ತೆ ವಿಷಯ ಹಾ. ಈ ಊರ್ಗೆ ಗೊತ್ತಾಗ್ಬಿಟ್ಟೈತೆ. ಹಾ. ನೀನೇನಾದ್ರೂ ಟಸ್ಸ ಪುಸ್ಸ ಅಂತಂದು ಹಾ. ನಿನ್ನ ಪೊಸಿಷನ್ ನನ್ ಪೊಸಿಷನ್ ಆಗ್ಬಿಡ್ತೈತೆ. ನನ್ನ ಕೈಲಿ ತಿರ್ಪೆ ಎತ್ತಕ್ಕೆ ಇದಾದ್ರೂ ಐತೆ, ನಿನ್ನ ಕೈಲಿ ಅದೂ ಇಲ್ಲ. ಪರಮಾತ್ಮ. ಏನೋ ನಿನ್ನ ಕೈಲಿ ಮಡಗಿವ್ನಿ, ಯೋಚನೆ ಮಾಡು. ಅಂಬಾ ಛೀ 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 ಛೇ 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 ಛೇ. ಈ ಬೀದಿ ನಾಯಿ ಬದುಕು ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡ್ಕ ಬಂದ್ಬಿಡುತ್ತೆ. ಅತ್ತಮ್ಮ, ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಲಗ್ನ ಪತ್ರಿಕೆನ ಇವತ್ತೇ ಪ್ರಿಂಟ್ ಕೊಟ್ಬಿಡು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಅಣ್ಣೋ ಅವ್ರು ಕುಂತೆ ಅವ್ರೆ ಮಧ್ಯ ನಿಂದೆ ನೋಳೆ ದೊಣ್ಣೆ ನಾಯ್ಕಂತಾರ. ತಿರುಪಿ ಜಿಬಲ್ ತಿಗಾಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಬರ್ಬೇಕು ಬರ್ಬೇಕು ಅಳಿದೇವ್ರು. ಇವ್ರಿಗೆಲ್ಲ ಏನು ಹೇಳ್ಬೇಕೋ ಹೇಳ್ಬಿಡಿ, ಮಿಕ್ಕಿದ್ದೇನಿದ್ರು ನಾನು ನೋಡ್ಕೊಂತೀನಿ. ನೋಡಿ, ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರದ ಮೇಲೆ ನಾನು ಅವಾಗ ಬೆಂಗಳೂರು ಹೋಗ್ಬೇಕಾ ಬರುತ್ತೆ. ಇನ್ಮೇಲೆ ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನಮ್ಮ ಮಾವನವರೇ ನೋಡ್ಕೋತಾರೆ. ಬಿಡದಾರಿ ನಿನ್ನೆ ಬಿಡದಾರಿ ಮಾವಯ್ಯ. ಏನ್ ವಿಜಯಪ್ಪ? ತಗೊಳ್ಳಿ. ಅಳಿ ಅಂದ್ರೆ ಎಲ್ಲ ಕೆಲಸಗಳನ್ನು ನಾನು ಎದುರಿಗೆ ನಿಂತು ಮಾಡಿಸ್ತೀನಿ, ನಾನೇ ಮಾಡಿಸ್ತೀನಿ. ಆದ್ರೆ ಈ ಬೇಗದ ಕೈಬಾರ ಬೇಡ ವಿಜಯಪ್ಪ. ಮಾವಯ್ಯ, ಇದು ನಮ್ಮ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಈ ಭಾರನ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳಿ. ಬೇಡ ವಿಜಯಪ್ಪ. ತಗೊಳ್ಳಿ ಮಾವಯ್ಯ. ಇನ್ಮೇಲೆ ನಿಮ್ ಕೆಲ್ಸಗಳಿಗೆ ನೀವು ಹೋಗ್ಬೋದು. ನಾನು ಈಗಲೇ ಬೆಂಗಳೂರು ಹೊಟ್ಟಿದ್ದೀನಿ. ಇನ್ನೂ ಏನೇ ನೋಡ್ತಾ ನಿಂತಿದ್ಯಾ? ನಡಿ ಒಳಗೆ. ಛೀ 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 ಛೇ 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 ಛೇ. ಅಣ್ಣೋ, ನಿನ್ನ ಪೊಸಿಷನ್ ಆಗೆ ನಾನೇನಾರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಓಹೋ, ಬಾ ಸೋಮಣ್ಣ. ನಮಸ್ಕಾರ ಅಣ್ಣೋ. ಲೇ ಅಸಾಕರ ಮಾರೋ ಬ್ರೋಕರ್ ಮಾವ, ಆಚೆ ಬರಲೇ, ಆಚೆ ಬಾರೋ ಬಾರಲೇ. ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು ಮಾರಿ ಹಬ್ಬ. ನಿನ್ ಕಳ್ಳನ್ನ ನರಸಿಂಹಂತರ ಬಗ್ದು ನಾನ್ ಮೇಲೆ ಹಾಕೊಳ್ಳಿಲ್ಲ. ಲೇ, ನಮ್ಮಪ್ಪನ ಮಗನೇ ಅಲ್ಲ. ಹೇಯ್, ಮರ್ಯಾದಸ್ತ್ರ ಮಾಡೋ ಕೆಲಸನ ಇದು. 4 ಜನ ಊರಲ್ಲಿ ನೋಡಿದ್ರೆ ಅಡಿ ಅಂತ ಮರ್ಯಾದೆ ಏನಾಗುತ್ತೆ? ಏಯ್, ನೀನಾವ್ರ ದಾಸಯನ ನನ್ ಕೇಳಕ್ಕೆ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಲಕ್ಷ್ಮಣ ರಿಂಗ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಬೀಗದ ಕೈ ಇಟ್ಬಿಟ್ಟು ಈ ನನ್ನ ಪವಿತ್ರವಾದ ಪಾದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡ್ಬಿಟ್ಟು ತಲೆ ಮೇಲೆ ಒಂದ್ ಕೆಂಪಟ್ಟೆ ಹಾಕೊಂಡ್ಬಿಟ್ಟು ಓ ಲಕ್ಷ್ಮಣ ಅಂತ ಊರ್ ಖಾಲಿ ಮಾಡ್ಬೇಕು. ನೀನ್ ಯಾರ ಅದನ್ನ ಕೇಳೋಕೆ? ಅಡಿ ಅಂತ ಕೇಳಿ ಕೊಟ್ಟು ಬಿಡ್ತೀನಿ. ಯಾವನೇ ಅವನು? ಅಳಿಯ? ಮನೆ ತೊಳಿಯ? ಏಯ್ ಥೂ, ಕಬ್ಬು ವಾಸನೆ, ಹೋಗು ಆಚೆ. ಏಯ್ ಬೇಕು ನನ್ ಮಗನೇ, ನನ್ ಮೇಲೆ ಕೈ ಮಾಡ್ತೀಯಾ? ತಡಿಯೋ, ನಂದೊಂದು ಕೈ ತೋರ್ಸೇ ಬಿಡ್ತೀನಿ. ಏಯ್ ರಾಮಣ್ಣ, ಏಯ್ ಸೋಮಣ್ಣ, ಏಯ್ ತಿಮ್ಮಣ್ಣ, ಪಿಮಣ್ಣ, ಎಲ್ಲಿದ್ರ ಬರೋಲ್ಲೇ? ಪಕ್ತೂರ್ನಲ್ಲಿ ಅವನ ಬೇವರ್ಸಿ ನನ್ ಮೇಲೆ ಕೈ ಮಾಡ್ಬಿಟ್ಟವನೆ. ಈ ಊರಲ್ಲಿ ನನಗೆ ತಲೆ ತುಂಬಾ ಬೆಳಗಾದ ತೋರಿಸ್ಬೇಕು. ಬರಲೇ, ನಾವೆಲ್ಲ ಒಗ್ಗಟ್ಟಾಗಣ. ಇವಾಗ ಬರ್ದಲ್ಲ, ಏನ್ ನವೆಂಬರ್ 1ನೇ ತಾರೀಕು ಬರ್ತೀರ? ಬರಲೇ. ಏನಿದು ಕುಡ್ಕೊಂಬಂದ್ ಮನೆ ಗಲಾಟೆ ಮಾಡ್ತಾ ಇದ್ಯಾ? ನಕ್ಕನ್ ಗಂಡ ನಾನು ಕುಡ್ಕೊಂಬಂದ್ ಗಲಾಟೆ ಮಾಡ್ತಾ ಇಲ್ಲಪ್ಪ. ಗಲಾಟೆ ಮಾಡ್ಬೇಕು ಅಂತಲೇ ಕುಡ್ಕೊಂಬಂದಿರೋದು. ನಾನು ಯಾರು?
ಈ ಮನೆ ಅಳಿಯ ಅಂದ್ರೆ ನಿನ್ನ ಅಕ್ಕನ ಗಂಡ. ನೀನು ಫ್ರೆಶ್ ಆಗಿ ಮದ್ವೆ ಆದಲ್ಲಪ್ಪ, ಆ ಹುಡುಗಿ ಅವರಪ್ಪ ಅಂದ್ರೆ ಮಾವ, ಬಾವ, ಅಳಿಯ. ಈ 3 ಪೋಸ್ಟು ನನ್ನ ಕೈಲೈತೆ ಗೊತ್ತಾ? ನನಗೂ ಕಾನೂನು ಗೊತ್ತು ಮರಿ, ಲಾ ಗೊತ್ತು, ಗೌರ್ಮೆಂಟ್ ಗೊತ್ತಾ? ಈಗ ಹೊಸ್ದಾಗಿ ಬಂದಿರೋ ರೂಲ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕು. ಅಂದ್ರೆ ನಿನ್ನ ಆಸ್ತಿ ಒಳಗೆ ಅರ್ಧ ಭಾಗ ನಿಮ್ಮ ಮಕ್ಕಳು ಕೊಡ್ಬೇಕು, ಉಳ್ದಿದ್ದ ಅರ್ಧ ನನ್ನ ಮಗಳು ಕೊಡ್ಬೇಕು. ಇಲ್ಲ ಐ ಗೋಯಿಂಗ್ ಹೈಕೋರ್ಟ್, ಐ ಗೋಯಿಂಗ್ ಸುಪ್ರೀಂ ಕೋರ್ಟ್, ಐ ಗೋಯಿಂಗ್ ಪಾರ್ಲಿಮೆಂಟ್ಗೆ ಹೋಗ್ತೀಯಾ? ಎಸ್. ಹೋಗು. ಪ್ರೈಮ್ ಮಿನಿಸ್ಟರ್ ಗೊಂಚಲು ಕೊಡ್ತಾರೆ ನಿನಗೆ. ಕುಡುಕ ನನ್ನ ಮಗನೇ. ನೋಡಿ, ಇವತ್ತಿಂದ ಯಾರಾದ್ರೂ ಕುಡುಕ ನನ್ನ ಮಗನ ಮನೆ ಒಳಗೆ ಸೇರಿಸಿದ್ರೆ ಎಲ್ಲರನ್ನೂ ಸೇರಿಸಿ ನಾನ್ ಮನೆಯಿಂದ ಆಚೆಗೆ ದಬ್ಬಿಡ್ತೀನಿ. ಹುಷಾರ್. ಅಕ್ಕ ನಡಿ ಒಳಗೆ. ಮಾವಯ್ಯ ಬನ್ನಿ. ಅತ್ತೆ ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಲ್ಲತ್ತೆ, ನನ್ ಒಳಗರೆ ಅತ್ತೆ ಮಾತಾಡತ್ತೆ. ಲೋ ಅಳಿ ನಮ್ಮ ಮನೆ ಒಳಗ್ ಕರಿಯೋ. ಸತ್ರು ಸೇರ್ಸಲ್ಲ. ನಿನಗೆ ಅಷ್ಟೊಂದು ಸಂಕಟ ಆಗ್ತಿದ್ರೆ ಹುಟ್ಟು ಬಟ್ಟೆ ಎಲ್ಲ ಈಗಲೇ ಕಾಶಿ ಹತ್ರ ಹೊರಡು. ಹೋಗ್ತೀನೋ ಈಗ್ಲೇ ಕಾಶಿಗೆ ಹೋಗ್ತೀನಿ. ಅಡಚಿ ಯಾವಾಗ ನೋಡು ಕಾಶಿಗೆ ಹೋಗ್ತೀನಿ ಅಂತ ಕಾಲ್ ಮಾತ್ರ ಇಲ್ಲಿ ತೆಗಿಯಲ್ಲ. ನಡಿ ಒಳಗೆ. ಬನ್ನಿ ಮಾವಯ್ಯ. ಅತ್ತೆ ಅತ್ತೆ ಅಯ್ಯ ಅನಿಷ್ಟ ಮುಂಡೆದೆ ಅಲ್ಲೇ ಬಿದ್ದು ಸಾಯಿ. ನಿನ್ ದಸೆಯಿಂದ ಇವರೆಲ್ಲ ನನ್ ಬೈತಾ ಇದ್ದಾರೆ. ಯಾರ್ ನನ್ ಬೈದಿದ್ದು? ಕರ್ಮ ನನ್ ಕರ್ಮ. ನೀನ್ ಬಾ ಒಳಗೆ. ಅತ್ತೆ 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 ಚೀ ಚಿ 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 ಛೇ ಚಿ 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 ಏನೇ ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಇಲ್ಲೇ ಸಿನಿಮಾ ಶೂಟಿಂಗ್ ತೆಗಿತಾವ್ರ? ಒಳ್ಳೆ ಕೆಲ್ಸಕ್ಕೆ ಬಂದಿದ್ರಿ ಯಾರು ಬದ್ರಿ ಜಾಗಲ್ ಬೇಡ ತಗದ್ ಕೊಡಾರಿ ನೋಡು, ಜಾಗಲ್ ಬೇಡ. ಅಣ್ಣ ಅಣ್ಣ ಏನಣ್ಣ ವಿಶ್ವ ಚಟ್ಟಿ ತಂದಿದ್ದೀನಿ. ವ್ಯವಸ್ಥೆ ನನ್ನ ಮಗನೇ ಭೇಷ್ ಒಬ್ದೆ ಕಂಡ್ಲ ನನ್ನ ಮಗನೇ ಮರಿಕೊಳ್ಳ. ನಾನ್ ಸಂಕಟದಲ್ಲಿದ್ದೀನಿ ಅಂತ ತಿಳ್ಕೊಂಡು ಬೆಳಗಾಗೆದ್ದು ನನ್ಗೋಸ್ಕರ ಸಿಂಗಲ್ ಖಡಕ್ ಟೀ ತಗೊಂಬಂದಲ್ಲ, ಒಬ್ದೆ ನನ್ನ ಮಗನೇ ತತ. ಈ ಟೀ ತಂದಿರೋದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಇವನು ನನ್ನ ಅಸಿಸ್ಟೆಂಟ್. ಏನಲ್ಲ ಪೇಪರ್ ತಂದ್ಯೋ? ತಂದೆ ಕಣ, ಅದು ಇಂಗ್ಲಿಷ್ ಪೇಪರ್ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಕನ್ನಡ ಪೇಪರ್ ತಂದಿದ್ದೀನಿ. ಈ ಕುಳ್ಳನ ಮಕ್ಕಳಿಗೆ ಮಾತೃಭಾಷೆ ಅಂದ್ರೆ ಪ್ರೇಮ ಜಾಸ್ತಿ. ಅಣ್ಣ ನಿನಗೂ ಪೇಪರ್ ಓದ್ಬೇಕು ಅನಿಸ್ತದ ಅಣ್ಣ? ಬ್ಯಾಡಿ ಸರ್, ತಾವು ಅಂದ್ರೆ ದೊರೆಗಳು. ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ನ ಮಗ. ನಿಮ್ಗೆ ಬೆಳಗಾಗೆದ್ದ ತಕ್ಷಣ ಬೆಟ್ಟಿ ಇಂಗ್ಲಿಷ್ ಪೇಪರ್ ಇಲ್ಲ ಅಂದ್ರೆ ತಮ್ಮ ತಿರ್ಪೆ ಜೀವನ ಸಾಗದೇ ಇಲ್ಲ. ತಾವೋದಿ ಸರ್, ತಾವೋದಿ. ಎಲ್ಲ ತಿರ್ಬೋಕಿ ನನ್ನ ಮಗನೇಲೇ, ಒಂದ್ ಅಕ್ಷರ ಬಿಡ್ದಂಗ್ ಓದ್ದೆ ಬಚಾವಾದೆ. ಇಲ್ಲ ಅಂದ್ರೆ ಇದೇ ಪೇಪರ್ ತಗೊಂಡು ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಓ ಪಾಪ, ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಬಿಟಾಕ. ಏಯ್ ನೀನ್ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಕಾಕಾ ಹೋಟ್ಲಲ್ಲಿ ನಿನ್ನೆ ರಾತ್ರಿ ಮಾಡಿರೋ ಚಿಕನ್ ಪರೋಟ ಮಿಕ್ಕಿರ್ತದೆ, ನಾನು ಬೇಡ್ದೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದ್ಬಿಡು. ಹೋಗು. ಅಣ್ಣ ನಿನ್ನ ಹೆಸರಲ್ಲಿ ಏನಾರ ಬೇಡ ಈಶ ಬರ್ಲ. ಚಾರ್ಸ್ ಒದ್ದೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಂಗ್ ಆರ್ಬಿಡ್ಬೇಕು. ಓಕೆ ಅಲ್ವೋ? ಏನ್ರಿ ಅದು ಬೆಳಗ್ಗೆ ನಿಮ್ ಗಲಾಟೆ? ಏನಿಲ್ಲ, ಎಲ್ಲಾ ತಿರ್ಪೆ ನನ್ ಮಕ್ಕಳು ನನ್ನ ಹತ್ರಕ್ ಬಂದು ಬೇಕು ಅಂತ ಮರ್ಯಾದೆ ತೆಗಿತಾ ಇದಾರೆ ಕಡೆ. ಲೇ ನಿನ್ ದಮ್ಮಯ್ಯ ಅಂತೀರಿ ಕಡೆ. ನಿನ್ ತಮ್ಮನ್ಗೆ ಹೇಳಿ ಮನೆ ಒಳಗೆ ಸೇರ್ಸ್ಕೊಳ್ಳೋದಕ್ಕೆ ಏನಾರು ಒಂದ್ ಏರ್ಪಾಡು ಮಾಡೆ. ನಿನ್ ಋಣನ ಹಂಗೆ ಇಟ್ಕೊಂತೀನಿ ಅಂತ ತಿಳ್ಕೊಬೇಡ. ಮುಂದಿನ ಜನ್ಮಕ್ಕೂ ನಿನ್ ಗಂಡ ಹುಟ್ಟಿ ಅದನ್ನ ತೀರ್ಸ್ಬಿಡ್ತೀನಿ ಕಡೆ, ನಿನ್ನಾಣೆಗ್ಲು ಕಡೆ. ಸಾಕು, ಈ ಜನ್ಮದಲ್ಲಿ ನಿಮ್ ಹತ್ರ ಪಡ್ತಾ ಇರೋ ಭಾವನೆ ಬೇಕಾದಷ್ಟಾಗಿದೆ. ಇನ್ ನನ್ ಕೈಲಾಗಲ್ಲ. ನನಗ್ ಬೇಕಾಗಿರೋದು ನನ್ ಮಗಳ ಸುಖ. ನಿಮ್ಗೋಸ್ಕರ ನನ್ನ ತಮ್ಮನಿಂದ ದೂರ ಆಗಿದೆ. ಇನ್ ನನ್ ಕೈಲಾಗಲ್ಲ. ಚೀ ಚಿ 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 ಚಾ ಚ ಚ ಚ ಚ ಚ. ಅಣ್ಣ ರಾತ್ರಿ ಮಾವನ ಪೋಸ್ಟ್ ಹೋಯ್ತು, ಬೆಳಗಾಗ್ತಿದ್ದಾಗೆ ಗಂಡನ ಪೋಸ್ಟು ಹೋಯ್ತು. ಪರೋಟ ತಂದೇನಕ್ಕಳ ಏಟಕು ಬಾರ ಇಲ್ಲಿ. 10 ಪೈಸೆ ಭಿಕ್ಷೆ ಹಾಕ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇಡಿಯ ಕೈ 10 ಪೈಸೆ ಜೊತೆಗೆ ನಂದು 30 ಪೈಸಾ ನನ್ನ ಹೆಸರಿನಾಗಿ ಒಂದು ಬರಿಕಲಿ ಸಿಗರೇಟ್ ಸೇದ್ಬಿಡು. ನಿನ್ನ ಮೊಕ್ಕೆ ಬೊಂಬಾಯಿ ಚಪ್ಪಲಿ ಬೇರೆ ಕೇಳು. ಹೋಗಲೇ
ಹೋಗಲೇ ತಗೋ. ಹ? ಹ? ಇದಲ್ವಾ ಲಕ್ಕು ಬಾಂಬೆ ಚಪ್ಪಲಿ ಯಾವ ಸಿನಿಮಾ ಸ್ಟಾರ್ಗೂ ಇಲ್ಲ. ಹ? ಇದೇನೇ ಇದು ಎಲ್ಲೋದ್ರೂ ಕಾಂಪಿಟೇಷನ್, ಭಿಕ್ಷೆ ಎತ್ತಕ್ಕೂ ಕಾಂಪಿಟೇಷನ್. ಏಯ್ ನಿನಗೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಎಳ ಮೇಲೆ ಅಯ್ಯೋ ಅಣ್ಣು, ಏನಣ್ಣು ನಿನ್ನ ಪೊಸಿಷನ್ನು ನನ್ನ ಪೊಸಿಷನ್ ಆಗ್ಬಿಟ್ಟೈತೆ. ನೀನ್ಯಾಕಣ್ಣ ಈ ಕೆಲ್ಸಕ್ಕೆ ಬರಕ್ ಹೋದೆ? ನಮ್ಮ ಭಿಕ್ಷುಕ ಸಂಘದ ಪ್ರೆಸಿಡೆಂಟ್ ನೋಡಿದ್ರೆ ಕುಷ್ಠರೋಗದವ್ರ ಕೈಲಿ ನಿನಗೆ ಓಡ್ದು ಆಚೆಗೆ ಓಡಿಸ್ಬಿಡ್ತಾರೆ. ಎತ್ತಕೊಂಡು ಮುಚ್ಚಲ ಬಾಯಿ. ತಿರುಪೆ ನನ್ನ ಮಗನ್ ತಗೊಂಬಂದು ನನ್ನ ಮಗಳು ರಾಣಿ ದೇವಸ್ಥಾನಕ್ಕೆ ಬಂದವಳೆ. ಅವಳನ್ನ ನಾನು ಕಂಡು ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಗೊಳೋ ಅಂತ ಅಳನ ಅಂತ ಇಲ್ಲಿಗೆ ಬಂದ್ರೆ ನನ್ನೇ ತಮಾಷೆ ಮಾಡ್ತೀಯಾ? ನನ್ನ ಮಗನೇ ರಾತ್ರಿ ನಮ್ಮ ಜಗಲಿ ಮ್ಯಾಗ ಬಾರಲ್ಲ, ನೀನ್ ಜಾಸ್ತಿ ಹುಚ್ಚನಾಗಿ ಓದಂಗೆ ಓದಿಲಿಲ್ಲ. ಆಮೇಲೆ ಕೇಳು, ಬೇಕು ಪನ್ ತಗೊಂಬಂದು. ಸರಿ ಬೇಡ್ಕೊ, ಯಾರು ಬೇಡ ಅಂದ್ರು. ಅಮ್ಮ ಅಮ್ಮ. ಅಪ್ಪ ನೀನಾ? ಇದೇನಪ್ಪ ನೀನಿಲ್ಲಿ? ನಿನ್ನೆ ಕಾಯ್ತಾ ಇದ್ದೆ ಕಣಮ್ಮ. ನಿನ್ ಗಂಡ ಹಾಕಿರೋ ಕಂಡೀಷನ್ಸ್ಗೆಲ್ಲ ನನ್ನ ಬಾಳು ಈ ತಿರ್ಪೆಯವನ್ಗಿಂತಲೂ ಕಡೆ ಆಗೋಗ್ಬಿಟ್ಟೈತೆ ಕಣಮ್ಮ. ಅಮ್ಮ ನೀನ್ ನನ್ನ ಮಗಳಲ್ಲ ಕಣಮ್ಮ, ನನ್ನ ತಾಯಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನೋಡಮ್ಮ, ಇವತ್ ರಾತ್ರಿ ನಿನ್ ಗಂಡ ನಿನ್ ಜೊತೆಲಿ ಕುಲು ಅಂತ ಇರೋ ಸಮಯ ನೋಡಿ ನನ್ನ ಬಗ್ಗೆ ಒಂದ್ ಸ್ವಲ್ಪ ರೆಕಮೆಂಡ್ ಮಾಡಮ್ಮ. ಅಂತ ಸಮಯದಲ್ಲಿ ಗಂಡ್ಸು ಏನೇ ಹೇಳಿದ್ರು ಒಳ್ಳೆ ನಾಯಿ ಕೇಳ್ದಂಗೆ ಕೇಳ್ತಾನಮ್ಮ. ಇದು ನನ್ನ ಎಕ್ಸ್ಪೀರಿಯನ್ಸು. ಅವ್ರು ನನ್ನ ಹೆಂಡತಿ ತರನೇ ನೋಡ್ತಿಲ್ಲಪ್ಪ. ನನ್ನ ಮಗ ಏನಮ್ಮ ನೋಡ್ಕೊಳ್ಳೋದು, ನೀನ್ ನೋಡ್ಕೋಬೇಕು ಕಣಮ್ಮ. ನನ್ನ ಪೊಸಿಷನ್ ಬದಲಾಗಬೇಕು ಅಂದ್ರೆ ನೀನ್ ಇವತ್ ರಾತ್ರಿನೇ ನಿನ್ನ ಪ್ರಾಯ ಜೊತೆಗೆ ಪವರು ಎರಡನ್ನೂ ತೋರಿಸ್ಬೇಕಮ್ಮ. ಅಣ್ಣೋ, ಏನಣ್ಣ ಇದು ಕೈ ಯಾತ್ರೊಳಕ್ಕೆ ಹಾಕಿದ್ದೆ? ಕಾಕ ಹೋಟೆಲ್ಲಿ ರಾತ್ರಿ ಪರೋಟ ತಿನ್ಕೊಂಡ್ ಬರ್ತಾ ಇದೆ. ನಿನ್ನಂತದೊಂದು ಕಂತ್ರಿ ಕಜ್ಜಿ ನಾಯಿ ಬೆನ್ನತ್ಕೊಂಡ್ಬಿಡ್ತು. ಓಡ್ ಬರ್ತಾ ಇದೆ, ಕತ್ಲಲ್ಲಿ ಜಾರ್ ಬಿದ್ಬಿಟ್ನಲ್ಲ, ಹಂಗೆ ಕೈ ಉರ್ಬಿಟ್ಟೆ. ಅದಕ್ಕೆ ತರ್ಚ್ಕೊಂಡ್ ಹಿಂಗ ಆಗ್ಬಿಟ್ಟದೆ ಕಡ್ಲ, ಇನ್ನೇನು ಇಲ್ಲ. ವಿಷ್ಕಂಠ ಬರ್ಲ್ಗೆ ಏನಾಯ್ತು? ಏನು ಇಲ್ಲ, ಮನುಷ್ಯರೇ ಬದಲಾಯಿಸ್ತಾ ಇರ್ತಾರೆ. ಅಂತದ್ರಲ್ಲಿ ಕೈಯಿಂದೆಲ್ಲ ಏನು ತಾವ್ ದಯಮಾಡಿಸ್ಬೋದು, ಏನು ಇಲ್ಲ. ತೋರ್ಸಿ. ಏನು ಇಲ್ಲ, ಇದು ಅದೇ ಯಾವ್ದು? ಕುಷ್ಠ. ಬರೀ ಕೈ ತರ್ಚ್ಕೊಂಡಿರೋದಕ್ಕೆ ಕುಷ್ಟ ಗಿಷ್ಟ ಅಂತ ಎದುರಿಸ್ತಾ ಇದ್ಯಾ ನೋಡು. ಮೊನ್ನೆ ನಮ್ಮ ಊರ್ನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಒಬ್ಬನಿಗೆ ಹೀಗೆ ಏಟ್ ಬಿತ್ತು, ಹೋಗುತ್ತೆ ಅಂತ ಹಾಗೆ ಬಿಟ್ಬಿಟ್ನಾ. ಆಮೇಲೆ ಗೊತ್ತಾಯ್ತು ಅದು ಕುಷ್ಠ ಅಂತ. ಕೊನೆಗೆ ಏನಾಯ್ತು ಗೊತ್ತಾ? ಬೆರಳ್ನೆ ಕಾತ್ರಿಸ್ಬಿಟ್ರು. ಯಾವ್ದಕ್ಕೂ ಒಳ್ಳೆದು. ನಾನು ಅಳಿ ಅಂದ್ರ ಹತ್ರ ಹೇಳ್ತೀನಿ, ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ತೋರಿಸಿ ಅಂತ. ಹುಷಾರು, ನೊಣ ಮುತ್ಕೊಂಡಾತು. ಬರ್ಲಾ? ಬಾರ್ಲ ಇಲ್ಲಿ. ನನ್ನ ಅಳಿಯ ನಮ್ಮ ಮಾವ ಇರ್ಲಿ ಅಂತ ಈ ಜಗತ್ತಿನಾರು ಬಿಟ್ಕೊಟ್ಟವನೆ. ಇವನ್ ನೋಡಿದ್ರೆ ಯಾಕೋ ಏನೋ ಈ ಊರಿನಿಂದನೇ ಎತ್ತಗಡಿ ಮಾಡ್ಸಂಗೆ ಮಾಸ್ಟರ್ ಪ್ಲಾನ್ ಮಾಡ್ತಾವ್ನೆ ಕಡ್ಲ. ಅಂತ ಪೆಟ್ಟಿಗೆ ಇಡ್ತಾವ್ನೆ. ಅಣ್ಣೋ, ನನಗೂ ಏನೋ ಅನ್ನಿಸ್ತಾ ಐತೆ. ತಿರುಪೇವನಾಗ ಹೇಳ್ತಾ ಇದ್ದೀನಿ, ಕೇಳು. ಹೇಳು. ಇದು 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 ಏನಾಗೈತೆ ಅಂತಂದ್ರೆ, ನೀ ಯಾರ ಮಾತನ್ನು ನಂಬೇಡ, ನನ್ ಮಾತು ನಂಬು. ಇದು ಕುಷ್ಠರೋಗ. ನನ್ನ ಮಗನೇ. ಅಪ್ಪ ಅಪ್ಪ, ಇಲ್ಲೇ ಇದ್ದೀನಲ್ಲಮ್ಮ. ನಿನ್ನಲ್ಲ. ಅಪ್ಪ ಅಪ್ಪ, ಏನಮ್ಮ? ಊಟಕ್ಕೆ ಇಲ್ಲಿಗೆ ಬರ್ತೀಯ ಅಥವಾ ಹೊಲಕ್ಕೆ ಕಳಿಸ್ಲಾ? ಇವತ್ತು ಬಹಳ ಕೆಲ್ಸ ಇದೆ ಅಮ್ಮ, ಹೊಲಕ್ಕೆ ಕಳ್ಸ್ಬಿಡು. ಸರಿಯಪ್ಪ, ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಆಗಲಿ, ಬರ್ತೀನಿ. ರಾಣಿ, ರಾಣಮ್ಮ, ರಾಣಮ್ಮ. ಅಣ್ಣೋ, ಒಸಿ ಕೈ ನೀಡು. ಯಾಕೆ? ಮಾವನ ಪೋಸ್ಟ್ ಹೋಯ್ತು, ಗಂಡನ ಪೋಸ್ಟ್ ಹೋಯ್ತು, ಅಪ್ಪನ ಪೋಸ್ಟ್ ಹೋಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಪೋಸ್ಟು, ಅದು ನನ್ನ ಪೋಸ್ಟು. ಅಂಬಾ. ನಮಸ್ಕಾರ ರಾಮಣ್ಣ. ಯಾವನ ಅವನು ಒಳ್ಳೆ ಟೈಮ್ಗೆ ಬರ್ತಾನೆ. ಯಾವನ ನೀನು? ಅಯ್ಯಪ್ಪ, ಬುದ್ಧಿ, ಯಾರೋ ಮೋಟರ್ ಗಾಡಿಯಾಗ ಬಂದವ್ರೆ, ಯಾರೋ ಒಂದು ವಿಚಾರಿಸ್ಕೊಂಬರಲ್ಲ. ನಿಂಗೆ ಯಾಕೆ ಸುಮ್ಕೇನಿರಲ್ಲ? ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡು ಬರ್ತೀನಿ, ನೀವು ಕೆಲಸ ನೋಡಿ. ನಮಸ್ಕಾರ ಸ್ವಾಮಿ. ಯಾರು ಬೇಕು ತಮಗೆ? ನಿಮ್ ಚೇರ್ಮನ್ ರಲ್ಲಿ. ತಾವು ಯಾರು? ನಾವು ಶುಗರ್ ಫ್ಯಾಕ್ಟ್ರಿಯಿಂದ ಬಂದಿದ್ದೀವಿ. ಏನಿಲ್ಲ, ನಿಮ್ ಚೇರ್ಮನ್ ಹತ್ರ ಮಾತಾಡಿ ಆ ಕಬ್ಬಿನ ಬೆಳೆಗೆ ರೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ಚೇರ್ಮನ್ ಪಟ್ಲಕ್ಕೆ ಹೋಗ್ದಾರಲ್ಲ, ಸಂಜೆವರೆಗೂ ಬರೋಲ್ಲ. ಈಗೇನ್ ಮಾಡೋದು? ಏನ್ ಪರವಾಗಿಲ್ಲ, ನೀವು ನನ್ನ ಹತ್ರ ರೇಟ್ ಮಾತಾಡಿ ಅಡ್ವಾನ್ಸ್ ನನ್ನ ಕೈಲಿ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಬೇರೆ ಯಾರು ಅಲ್ಲ, ಸಂಶಯ ಪಡಬೇಡ. ನಾನು ಸ್ವಂತ ಚೇರ್ಮನ್ ಮಾವನೇ.
ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ, ನಿಜವಾಗ್ಲೂ ನಾನು ಚೇರ್ಮನ್ರ ಮಾವನೇ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರ್ದಿದ್ರೆ ₹1 ಕರ್ಪೂರ ತನ್ನಿ ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀನಿ ನಿಜವಾಗ್ಲೂ ನಾನು ಚೇರ್ಮನ್ರ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ. ಇವ್ನ ಯಾರ ತಲೆ ಕೆಟ್ಟೋನ್ ತರ ಕಾಣಿಸ್ತಾನೆ. ಹೌದು, ಇವನ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇನ್ ಸ್ವಲ್ಪ ಹೊತ್ತಿದ್ರೆ ಈ ಬಾಕ್ಸಿ ಲಪ್ಟಾಯಿಸ್ಬಿಡ್ತಾನೆ. ಬಾ ಸ್ವಾಮಿ, ನಾನು ಅಂತೋನಲ್ಲ. ನನ್ನ ಮಾತು ಕೇಳಿ, ನನ್ನ ನಂಬಿ, ನಾನು ಚೇರ್ಮನ್ರ ಮಾವನೇ. ಬನ್ನಿ. ಹುಚ್ಚರು ಅವರಲ್ಲ, ನೀವು. ನಿಮ್ಮ ಈ ವಿಚಿತ್ರದ ಅವತಾರ ನೋಡಿ ಹುಚ್ಚರು ಅನ್ಕೊಂಡು ಹೋದ್ರು. ಅಲ್ಲ ಬುದ್ಧಿ, ಚೇರ್ಮನ್ ಮಾವ ಅಂದ್ರೆ ಹೆಂಗಿರ್ಬೇಕು? ಒಳ್ಳೆ ಗರಿಗರಿಯಾಗಿ ಇಸ್ತ್ರಿ ಹಾಕಿ ಶರ್ಟು ಕಚ್ಚೆ ಹಾಕೊಂಡು ಬೀದಿಲ್ ಬತ್ತಿದ್ರೆ ಮುಚ್ಚು ಬಾಯ್, ಹೆಗಣ ಹೋಗ್ಬಿಡ್ತೆ. ಏಯ್, ಕೆಲಸ ಬದುಕು ಇಲ್ದೆ ಬೀದಿ ಬಸವನ್ ಹಾಗೆ ಊರು ಸುತ್ತೋದ್ ಬಿಟ್ಟು ಬೆಳಗ್ಗೆ ಬೇಗ ಎದ್ದು ತೆಂಗಿನ ಗುಂಜಿನಿಂದ ಆ ಗಾಡಿನ ಶುಭ್ರವಾಗಿ ತೊಳಿದೇ ಇದ್ರೆ ಈ ಜಗುಲಿಯಿಂದ ಅಲ್ಲ, ಈ ಊರಿನಿಂದಾನೆ ಆಚೆಗೆ ಅಡ್ಬಿಡ್ತೀನಿ. ಹುಷಾರ್ ತಾಯಾಣೆ. ಥ್ಯಾಂಕ್ಸ್. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ. ತಿಮ್ಮ ನೋಡ್ದೇನ್ಲ ಆ ಬ್ರೋಕರ್ ಪೋಗ್ರ ನನ್ ಮುಂದಿಟ್ಕೊಂಡೆ ನಿನ್ನ ಎಂತ ಮಾತು ಅಂದೋಗ್ತಾವನಲ್ಲ. ನನ್ನ ಯಾಕಣ್ಣ ಅಂತಾರವರು. ನನ್ನ ಮುಂದಿಟ್ಕೊಂಡು ಕೊಟ್ರು ನಿನಗೆ ಫೈನಲ್ ವಾರ್ನಿಂಗ್. ಅಪ್ಪ, ನೀನಾ? ಏನಪ್ಪ ಇದು? ಏನಿಲ್ಲಮ್ಮ, ಮಾಸರು ಪಂಚೆ ಅಂಗಿ ಹಾಕೊಂಡು ರಸ್ತೆಯಲ್ಲಿ ನಡೀತಾ ಇದ್ರೆ ಹಳಿ ಅಂದ್ರ ಗೌರವ ಕಮ್ಮಿ ಆಗುತ್ತಲ್ವಾ? ಅದಕ್ಕೆ ಪೆಟ್ಟಿಗೆಯಲ್ಲಿದ್ದ ಈ ಬಟ್ಟೆ ತೆಗೆದು ಹಾಕೊಂಡಿದ್ದೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಸರ್ ನಮಸ್ಕಾರ ಸರ್. ಏನು? ಏನಯ್ಯ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಆ ಕಬ್ಬಿನ ಬೆಳೆಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನೊಬ್ಬ ತಲೆ ಕೆಟ್ಟವನು, ಜೇಬು ಕಾತರಿಸೋನು. ನನ್ಗ್ಯಾಕೆ ಕೊಡ್ತೀರಾ ದುಡ್ಡು? ಸರ್ ಏನೋ ತಪ್ಪಾಯ್ತು, ಕ್ಷಮಿಸಿ ಸರ್. ಏನಯ್ಯ ಕ್ಷಮಿಸೋದು? ಏನು ಕ್ಷಮಿಸೋದು? ಮನುಷ್ಯನ ಗುಣ ಅಳಿಯೋದು ಅವನ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ, ನಡ್ಕೊಳ್ಳೋ ರೀತಿಯಿಂದ ತಿಳ್ಕೊಳ್ಳಿ. ಆಯ್ತು ಸರ್, ತಗೊಳ್ಳಿ 50,000. ಅಡ್ವಾನ್ಸ್ ಮಾತ್ರ ತಗೊಂತೀನಿ. ಅಳಿ ಅಂದ್ರೆ ಬಂದ ಮೇಲೆ ಅವ್ರ ಹತ್ರ ರೇಟ್ ಮಾತಾಡ್ಕೊಳ್ಳಿ. ಆಗ್ಬೋದು, ಆಗ್ಬೋದು. ಥ್ಯಾಂಕ್ಸ್. ರಾಣಿ, ಏನಪ್ಪ? ಈ 50,000 ರೂಪಾಯಿನ ಭದ್ರವಾಗಿ ಬೇರುನಲ್ಲಿಟ್ಬಿಡು. ಆಗ್ಲಪ್ಪ. ಅಜ್ಜಿ ನಾಯಿ ತರ ಆಗೋಗಿರೋ ನನ್ನ ಲೈಫ್ನ ನೀನ್ ಸೆಂಟ್ರಲ್ ಜೈಲ್ ಬುದ್ಧಿ ಉಪಯೋಗಿಸ್ಬಿಟ್ಟು ಆ ರಾಮಯ್ಯನ್ ಕುತ್ತಿಗೆ ಪಟ್ಟಿ ಹಿಡ್ದು ಆಚೆಗೆ ತಳ್ಬಿಟ್ಟು ಹೊಂಟೋಗಿರೋ ಪವರ್ನ ರಿವರ್ಸ್ ತಗೋಬೇಕು. ಏನಂತ್ಯ? ಏನ್ಲ ಯೋಚನೆ ಮಾಡ್ತಿದ್ಯಾ? ನೀನ್ ನನಗೆ ಅಪ್ಪನೇ ಅಲ್ಲ, ಮನುಷ್ಯನ ಯಾಕೆ ಹುಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಿರುಪೆ ಎತ್ತು ಸ್ಥಿತಿಗೆ ಬಂದ್ರು ನಿನ್ ಬುದ್ಧಿ ಮಾತ್ರ ಬದಲಾಗಿಲ್ವಲ್ಲ. ಇನ್ನಂತೂ ಅಯೋಗ್ಯನ ಹೊಟ್ಟೆಲ್ ಹುಟ್ಟಿ ನಾನು ಅಯೋಗ್ಯನಾಗಿ ತಿರುಗ್ತಾ ಜೈಲಿಗೆ ಹೋದೆ. ಅದೇ ರಾಮಾಯಣಂತವ್ರು ಧರ್ಮಾತ್ಮನ ಹೊಟ್ಟೆಲ್ ಹುಟ್ಟಿದ್ರೆ ನಾನು ಒಳ್ಳೆಯವನಾಗಿ ಒಬ್ಬ ಮನುಷ್ಯನಾಗಿ ಸಮಾಜದಲ್ಲಿ ಬಾಳ್ತಾ ಇದ್ದೆ. ನಮ್ಮ ಮಾವನ ಹೆಸರು ಉಳಿಸ್ತಾ ಇದ್ದೆ. ಅಯ್ಯೋ ನನ್ನ ಮಗನೇ, ನೀನ್ ಬದಲಾಯಿಸ್ಬಿಟ್ಟೆ ಕಟ್ಲಾ, ನೀನ್ ಬದಲಾಯಿಸ್ಬಿಟ್ಟೆ. ಅಯ್ಯೋ ದೇವ್ರೇ, ನನಗೆ ಮೋಸ ಮಾಡ್ಬಿಟ್ಟಲ್ಲಪ್ಪ. ಬದಲಾಗಿರೋದ್ರಿಂದಾನೆ ಅಮ್ಮನ ಮುಂದೆ ಭಾವನ ಮುಂದೆ ಕಷ್ಟಪಟ್ಟು ಕೆಲಸ ಮಾಡಿ ನಾನು ಒಳ್ಳೆಯವನು ಅಂತ ನಿರೂಪಿಸ್ಕೊಳಕ್ಕೆ ಇಲ್ಲಿ ಬಂದಿರೋದು. ಚೀ ಚಿ 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 ಛಾ ಚ ಚ ಚ ಚ ನರಮಾಂಸ ಕಿತ್ತಿನೋ ಹುಲಿ ನಾನ್ ಕಾವಿ ಹಾಕೊಂಡ್ಬಿಟ್ಟಿದೀನಿ. ನರಮಾಂಸ ಕಿತ್ತಿನಕ್ಕಿಲ್ಲ, ಬರೀ ಹುಲ್ಲೇ ತಿಂತೀನಿ ಅಂದ್ರೆ ಯಾವ ನನ್ನ ಮಗ ನಮ್ ತಂದ್ರು? ನಂಬದೇ ಇರೋಂಥ ದಿವಸ ಬಂದಾಗ ನಾನ್ ಟಿಕ್ ಟ್ವೆಂಟಿ ಕುಡಿದು ಸಾಯ್ತೀನಿ. ನೀಲ್ಕಂಠ, ಅದರ ಅಗತ್ಯ ಇಲ್ಲಪ್ಪ. ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಒಪ್ಪುಗಳನ್ನ ಮಾಡ್ತಾರೆ. ಆದ್ರೆ ಯಾವ್ದು ತಪ್ಪು ಯಾವ್ದು ಒಪ್ಪು ಅಂತ ತಿಳ್ಕೊಂಡ್ಮೇಲೆ ಕೊನೆವರೆಗೂ ಒಳ್ಳೆಯವರಾಗೇ ಉಳಿತಾರೆ. ನೀಲ್ಕಂಠ, ನನ್ನ ತಂಗಿಗೆ ಒಳ್ಳೆ ಜೀವನ ಕೊಟ್ಟ ನಿಮ್ಮ ದೊಡ್ಡ ಗುಣದ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ ಅಪ್ಪಯ್ಯ. ನಾನು ಎಂತ ದುರ್ಮಾರ್ಗ ಅಂತ ಈ ಊರಲ್ಲಿ ಯಾವ ಮರ, ಯಾವ ಮನೆ, ಯಾವ ಗಿಡನ ಕೇಳಿದ್ರು ಹೇಳುತ್ತೆ. ನಾನ್ ಬದಲಾಗಿದ್ದೀನಿ ಅಂತಂದ್ರೆ ನಮ್ಮ ಮಾವ ಏನು, ನನ್ನ ತಾಯಿ, ನನ್ನ ತಂಗಿ ಕೂಡ ನಂಬೋದಿಲ್ಲ. ನೀವೇ ನೋಡ್ತಾ ಇದ್ರಲ್ಲ, ನಾನು ಬಂದು ಇಷ್ಟೊತ್ತಾದ್ರೂ ನಾನು ಯಾರು ಮಾತಾಡಿಸ್ತಾನೆ ಇಲ್ವಲ್ಲ ಅಪ್ಪಯ್ಯ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಣ್ಣ. ನಿಂಗೆ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಬಾಣ್ಣ ಒಳಗೆ. ಬೇಡಮ್ಮ, ಬೇಡ. ದೇವ್ರಂತ ನನ್ನ ಮಾವ ತುಳಿಯ ಹೊಸ್ಲನ್ನ ನನ್ನಂತ ಪಾಪಿ ತುಳಿಬಾರ್ದು.
ಇಲ್ಕಂಟ ಹಾಗೆಲ್ಲ ಮಾತಾಡಬಾರ್ದು. ಬಾ ಒಳಗೆ ಮಾವ ಬಾ. ಅಪ್ಪಯ್ಯ ನಿಮ್ ಮಾವನವರು ಅಂದ್ರೆ ವಿಷ್ಕಂಠಯ್ಯನವ್ರು ತಾನೆ? ಅಲ್ಲ, ರಾಮಯ್ಯನವರು. ಇದು ನಮ್ಮೂರಿಗೆ ಸೇರಿ ಸಂಭ್ರಮ. ಪಕ್ಕದ ರಾಮಯ್ಯನವರಿಗೆ ಹಿರಿತನ ಕೊಡೋದು ಅಂದ್ರೆ ಯಾರ್ರೀ ಪಕ್ಕದೂರವರು? ಆತ ನನ್ನ ಸ್ವಂತ ಮಾವ. ಅದಕ್ಕಿಂತ ಮೇಲಾಗಿ ನಾನು ತುಂಬಾ ಗೌರವಿಸೋ ವ್ಯಕ್ತಿ. ಉತ್ಸವ ನಡಿಬೇಕು ಅಂದ್ರೆ ಅದು ಅವ್ರ ಮುಖಾಂತರನೇ ನಡಿಬೇಕು. ನಿಮ್ಗೇನಾದ್ರೂ ಅಭ್ಯಂತರನ? ಚೇಚೆ ಹಾಗೇನಿಲ್ಲ. ಚೇರ್ಮನ್ ರೇ, ನಿಮ್ ಇಷ್ಟದಂತಾನೆ ಆಗ್ಲಿ. ನಾವಿನ್ ಬರ್ತೀವಿ. ನಮಸ್ಕಾರ. ಬರ್ತೀವಿ. ಅಣ್ಣೋ, ಈ ಮನೆಯಾಗ ಮಾತ್ರ ನಿನಗೆ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆ ರಾಮಯ್ಯನ ಅಧ್ಯಕ್ಷತೆಯಲ್ಲಿ ಉತ್ಸವ ಏನಾದ್ರು ನಡೆದ್ಬಿಡ್ತು ಅಂತಂದ್ರೆ ಈ ಊರ್ನಾಗೆ ನಿನ್ನ ಮರ್ಯಾದೆ ಗೋವಿಂದ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಈ ಜಗಲಿ ಖಾಲಿ ಮಾಡಿ ಊರಾಚೆ ಇರೋ ಜಾಲಿ ಮರದ ಕೆಳಗಡೆ ಟೆಂಟ್ ಹಾಕ್ಬಿಡು. ಅಲ್ಲಿಂದಾನೆ ಅಂಬೋ ಅಂಬೋ ಅಂತ ಭಿಕ್ಷೆ ಎತ್ತಿದ್ರೆ ಎಷ್ಟೋ ಬೆಟರ್. ಏನಂತೀಯ? ಅಯ್ಯೋ, ಉತ್ಸವ ನಡೆದ್ರೆ ತಾನೇ. ಏನು ಅರ್ಜೆಂಟ್ ಕೆಲಸ ಐತೆ ಬಾ ಅಂತಂದೆ. ಎಲ್ಲೋ ಸುಂದರಿ ಮನೆ ಕರ್ಕೊಂಡೋಯ್ತೆ ಅಂದ್ರೆ ಇಲ್ಲಿ ಯಾವ್ದೋ ಗದ್ದೆ ತೋ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ನೋಡ್ಲ, ಆ ರಾಮ ದನ ತಿಂದು ಬಂದು ಗದ್ದೆ ಕಾಯಕ್ಕೆ ಅಂತ ಮನೆ ಕಂಡವ್ರೆ. ಇದೇ ಸರಿಯಾದ ಟೇಬು ಕಡ್ಲಾತಿಬಾ. ಯಾಕಣ? ಓ ತಪ್ಪಾಯ್ತು ಅಂತ ಕಾಲಿ ಹಿಡ್ಕೊಳಕ? ಅಲ್ಲ ಕಡಲಿ ಅವನ್ ಸಾಯ್ಸಕ್ಕೆ. ಅಣ್ಣು, ನೀನೇನ್ ಚೂರಿ ತಗೊಂಡು ಕಚಕ್ ಅಂತ ಸಾಯಿಸ್ತೀಯ, ಇಲ್ಲ ಗಡಪರಿ ತಗೊಂಡು ಗೋಯ್ಕ್ ಅಂತ ಸಾಯಿಸ್ತೀಯ? ಕೇಳುಲಿ ಎಡವಟ್ ನನ್ ಬಗ್ರೆ, ಚೂರಿ ತಗೊಂಡು ಚುಚ್ಬಿಟ್ರಿ ನೋವಾಯ್ತದೆ, ಆತ ಕಿರ್ಚ್ಕೊಂಡ್ಬಿಡ್ತಾನೆ. ಆಗ 4 ಜನಕ್ಕೆ ಗೊತ್ತಾಯ್ತದೆ. ಸರಿಯಾದ ಒಂದು ಕಲ್ ದುಡ್ಡಿ ತಗೊಂಡು ತಲೆ ಮೇಲೆ ನೆಟ್ಟಾಕ್ಬಿಟ್ರೆ ಒಂದಕ್ಕಿಂತ ಪೈಕಲ್ಲಾಗ್ಬಿಡ್ತದೆ. ಸರಿಯಾಗಿ ಹೇಳ್ದಣ. ಸುಮ್ಕಿರು, ಇಲ್ಲೇ ಎಲ್ಲಾದ್ರೂ ಕಲ್ಲೈತಾ ಹುಡುಕ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ಅಲ್ಲೇ ಕಲ್ ಸ್ಟಾಕ್ ಇರಕ್ಕಿಲ್ವಾ? ಯಾರಿಗ್ ಗೊತ್ತು, ನಮ್ ಬ್ಯಾಡ್ ಟೈಮ್ ಸಿಗದೆ ಇರ್ಬೋದು. ಹೌದಪ್ಪ, ಇಲ್ಲೇ ಒಂದು ಕಲ್ಲು ಹುಡ್ಕು, ಹುಡ್ಕಪ್ಪ. ತಿಮ್ಮ ಹೇಗೈತೆ? ಚಂದಾಗೈತೆ, ಭಾರಿ ಚಂದಾಗೈತೆ. ತಿಗಣೆ ಉಜ್ಜಿ ಸಾಯ್ಸಕ್ಕೆ ಬಲು ಪಸಂದಾಗೈತೆ. ಇದ್ಯಾಕಲ್ಲ ಮತ್ತಿನ್ನೇನು, ಒಬ್ಬ ಮನುಷ್ಯನ ಸಾಯಿಸ್ಬೇಕು ಅಂದ್ರೆ ಒಂದು ಲೇ 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 ಅಪ್ಪ, ಇಷ್ಟಪ್ಪ ಕಲ್ಲಾದ್ರೂ ಬ್ಯಾಡ್ವಾ? ಲೇಟ್ಸ್ ಬಾ, ಬಾರ್ಲ ಇಲ್ಲಿ ಹತ್ರ ಬರಲ್ಲ, ಬಗ್ಗಲ್ಲ. ನನ್ನ ಮಗನೇ ಇಂಜಿನಿಯರ್ ಆಗ್ಬೇಕಾಗಿತ್ತು ಕೊಡೋ ನೀನು. ಅದೃಷ್ಟ ಕೋಟಾಗಿ ಎಂಜ್ಲಲ್ಲೇ ಆಗ್ಬಿಟ್ಟಿದ್ಯಾ. ಅಣ್ಣೋ, ಹೆಂಗೈತೆ ಈ ಕಡೆ ಇಲ್ಲ? ಅಯ್ಯೋ ಶಿವನೇ, ಇದನ್ನ ಎತ್ತಕ್ಕಾಯ್ತದೆ ಇಲ್ಲ ಅಣ್ಣೋ. ಈಗ ನೀನಿರೋ ಪೊಸಿಷನ್ಗೆ ಈ ಕಲ್ಲ ಏನಣ್ಣ ಚಾಮುಂಡಿ ಬಠಾನೆ ಎತ್ತು ಬಿಡ್ಬೋದು. ಒಂದ್ ಗಲ್ಪ್ ಹೊಡೆದು ಶಿವ ಅಂತ ಎತ್ತು. ಅಷ್ಟೇ ಇದ್ಯಾ? ಎತ್ತಣ. ಇಟ್ಕೊಂಡ ಇದ. ಅಣ್ಣೋ, ಏನಣ್ಣ ನೀನು ಹಿಂದ್ಗಡೆ ಎತ್ತಾ ಇದೆಯಲ್ಲ, ಮುಂದ್ಗಡೆ ಎತ್ತಣು. ಇವ್ರು ಯಾವ ಊರಲ್ಲ, ಇದ್ದೆ ಬುದ್ದೆ 2 ಒಂದೇ ಕಡಲ್ಲ, ಹೊಸಿ ಎಲ್ಪ್ ಮಾಡಲ್ಲ. ಮಾಡ್ತೀನಣ್ಣ, ಬಾಣ ನೀನು. ಎತ್ತು ಎತ್ತಣೋ, ಎತ್ತು ಎತ್ತು ಬಿಡ್ಬೇಡ. ಎತ್ತು 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 ಎತ್ತು. ಭಾರ ಹೊತ್ಕೊಂಡಿರ ನಾನು ಮುಲ್ಕದ್ ನೀನೆಲ್ಲ. ಅಣ್ಣೋ, ನಿನ್ ಕಷ್ಟನ ನಾನು ಹೊಸಿ ಹಂಚ್ಕೊತಾ ಇವ್ನಣ್ಣ. ರಾಮನಾಮವ ಹಾಡೇ ಎಲ್ಲರೂ ಒಂದಾಗಿ. ಯಾರದು ಯಾರದು? ನಾನ್ ಮಾವಯ್ಯ. ಹಳ್ಳಿ ಅಂದ್ರೆ ನೀವ? ಇಷ್ಟೊತ್ನಲ್ಲಿ ಇಲ್ಲಿ? ಇವತ್ತು ನಾನು ಇಲ್ಲೇ ಮಲ್ಕೋತೀನಿ, ನಿಮ್ಮ ಮನೆಗೆ ಹೋಗಿ. ನೀವಿಲ್ ಮಲ್ಕೋತೀರಾ? ಹಾ. ಏನು ರಾಣಿ ಅಮ್ಮ ಜೊತೆಲಿ ಏನಾದ್ರು ಮತ್ತೆ? ಚಚ ಹಾಗೇನೇನಿಲ್ಲ. ಇನ್ನ 3 ದಿನ ನಾನು ಇಲ್ಲೇ ಮಲಗ್ಬೋದು. ಅಮ್ಮವ್ರ ಆರ್ಡ್ರು. ಅಮ್ಮೂರ ಆಡ್ರ? ಓ, ಗೊತ್ತಾಯ್ತು ಗೊತ್ತಾಯ್ತು. ಸರಿ ತಗೊಳ್ಳಿ. ಮೈ ತುಂಬ ಹೊತ್ಕೊಳ್ಳಿ, ಸೊಳ್ಳೆ ಜಾಸ್ತಿ ಇದೆ, ಆಮೇಲೆ ಚಳಿ. ಬರ್ಲಾ?
ಅಲ್ಲಿ ನೀರಿದೆ ಕುಡಿಯೋಕೆ. ನೀವು ಹುಷಾರು. ನನ್ಗೇನು ಅಣ್ಣ ಹುಷಾರು ಜಾರ್ತಾ ಇದೆ, ಬಕ್ಕಂಡ್ ನೋಡ್ಕೊಂಬ. ಅಟ್ಕಸ್ಬಿಟ್ಟಾರೆ ಬಗ್ರೆ, ತಲೆ ಮೇಲೆ ಭಾರ ಹೊತ್ಕೊಂಡು ಬಗ್ ನೋಡಕ್ಕಾಯ್ತದೆಲ್ಲ. ನೋಡ್ರಿಲ್ಲ ಅಂದಿತ್ತಿದ್ದಾಗ ತಿಂದು ಹೆಂಗ್ ಬಿದ್ಕೊಂಡವನಿ ಅಂತ. ಅಸರಿತಿ ಬಾ, ತಲೆ ಯಾವ ಕಡೆ ಐತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸುಮ್ಕಿರು, ನಾನು ಹೋಗಿ ದುಡ್ಡಿ ತೆಗೆದು ನೋಡಿ ನಿಂಗೆ ಹೇಳ್ತೀನಿ. ಬೇಡ ಕಡ್ಲ, ಎಬ್ಬರ್ಸೆ ಕೇಳ್ಬಿಡು. ಅದು ಕರೆಕ್ಟ್. ಹೊಟ್ಟೆಗಳು ಬೋಟಿ ಕಲಿಜೆಲ್ಲ ಆಚೆಗೆ ಬಂದ್ಬಿಡಕ್ಕೆ ನನ್ನ ಮಗನೇ. ನಾರಾಯಣ ನಾರಾಯಣ ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ. ಗೋವಿಂದ ಗೋವಿಂದ. ನೀ ಮಾಡಿದ ಕರ್ಮ ಅಯ್ಯೋ ಬಲವಂತವಾದರೆ ಯಾರೇನು ಮಾಡು. ತಿಂಬಾ ಹೊಸಿ ನೀರ್ ಕೊಡ್ಲ ಕುಡಿಯಕ್ಕೆ, ಬಾಳ ಬಾಯಾರಿಕೆ ಆಗ್ಬಿಟ್ಟದೆ. ಅಣ್ಣು ಆ, ದಾಹ ಆಗ್ತೈತಾ? ಆ, ನೀರ್ ಬೇಕಾ? ಹೊಸಿ ನೀರ್ ಕೊಡ್ಲ. ಚೀ ಚಿ 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 ಛೇ 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 ಛೇ. ನಿಮ್ಮಂತ ಅವ್ರ ಬಾಯಿಗೆ ನೀರ್ ಹಾಕೋ ಬದಲು ಛೇ, ಆ ಕೆಟ್ಟ ಮಾತನ್ನ ನನ್ನ ಬಾಯಿಲಾಡಿ ನನ್ನ ಬಾಯಿನ ನಾನೇ ಯಾಕೆ ಹೊಲಸು ಮಾಡ್ಕೊಳ್ಳಿ. ಮುಳ್ಳಂದಿ ನನ್ನ ಮಗನೇ. ಏನಂದಿ? ನನ್ನ ಮುಳ್ಳಂದಿ ನನ್ನ ಮಗ ಅಂತ್ಯಾ? ಅಯ್ಯಯ್ಯೋ, ಅಪ್ಪ ಮುಳ್ಳಂದಿ, ತಾತ ಮುಳ್ಳಂದಿ, ಮುತ್ತಾತ ಮುಳ್ಳಂದಿ, ನಿಮ್ಮ ವಂಶನೇ ಮುಳ್ಳಂದಿ. ನಮಸ್ತೆ ಬಾಲಣ್ಣ. ತಿಮ್ಮಣ್ಣ ಯಾವಾಗ ಬಂದೆ? ಸೀನಣ್ಣ ಚೆನ್ನಾಗಿದೀಯಾ? ಬರಲ್ ಬರಲ್ ಬರಲ್. ಇಡಿಯ ಕೈ, ಇಡಿಯ ಕೈ. ಲೇ ದಾಡಿ, ಲೇ ದಾಡಿ, ಇಡಿಯ. ಇಲ್ಲ ಇದು ನನ್ನ ಮಗ. ಇಡಿಯ ನನ್ನ ಮಗನೇ. ಹಿಡಿತೀನಿ. ಬರಲ್. ಅಣ್ಣ ಅಣ್ಣ ನನ್ನ ಮಗನೇ, ಮನೆ ಹಾಳು ನನ್ನ ಮಗನೇ. ಮನೆ ಹಾಳು ಕೆಲಸ ಬಿಟ್ಟು ಈ ತರ ತಟ್ಟೆನ ಕೈಲಿಟ್ಕೊಂಡು ತಿರುಪೆ ಎತ್ತಿ ಬದುಕು ಸಾಕ್ಸೋದು ಎಷ್ಟೋ ಒಳ್ಳೇದು. ಹೇಳು ಹೇಳು ಅಂಬಾ, ಹೇಳಲೇ ಅಬ್ಬಾ. ನೀನು ನೀನು ಹೇಳಲ್ಲ. ಹೇಳಲೇ ಅಂಬಾ ಇಬ್ರು ಒಟ್ಟಿಗೆ. ಅಂಬಾ ಒನ್ಸ್ ಮೋರ್ ಅಂಬಾ. ಇನ್ ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿ. ಹೇಳು ಅಂಬಾ. ಹೇಳು ಹೇಳು ಅಬ್ಬಾ. For more updates, like, comment, subscribe to our channel.